ನಮಸ್ಕಾರ ಗೆಳೆಯರೇ, ಕರ್ನಾಟಕ ಪವರ್ KS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಂಥ ಹಲವು MCQಗಳನ್ನು ಇವತ್ತು ಸಾಲ್ವ್ ಮಾಡೋಣ. ಇದು ಹಲವು ಉನ್ನತ ಹೈಯರ್ UPSC ಲೆವೆಲ್ದಲ್ಲಿ ಪ್ರಶ್ನೆಗಳು ಬಂದಿರುವಂಥವೇ ಇಲ್ಲಿನ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಅಪ್ಕಮಿಂಗ್ KS ಇದು 10 ಅಂಕಗಳಿಗೆ ಕೇಳುವಂಥ ಪ್ರಶ್ನೆಗಳು ಸಾಧ್ಯತೆ ಇದ್ದಾವೆ. ಆಲ್ಮೋಸ್ಟ್ ನಾನು ವೆರಿ ಇಂಪಾರ್ಟೆಂಟ್ ಇರುವಂಥ MCQಗಳನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಬಹಳ ಸಿಲ್ಲಿಯಾಗಿರುವಂಥ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥವು ಇದ್ದಾವೆ. ಹುಲಿ ದಿನ, ಆನೆ ದಿನ, ಓಜೋನ್ ದಿನ ಮತ್ತು ಬೇರೆ ಬೇರೆ ವಿಷಯಗಳು ನಿಮ್ಗೆ ಗೊತ್ತಿರ್ತವೆ. ಇಲ್ಲಿ ತುಂಬ ಡಿಫ್ರೆಂಟಾಗಿ ಮತ್ತು ಕ್ವಾಲಿಟಿ ಪ್ರಶ್ನೆಗಳನ್ನೇ ಎತ್ತಿಕೊಂಡು ಬಂದಿರೋದು. ನೀವು ಒಂದು ಸಾರಿ ನೋಡಿ, ಆವಾಗ ನಿಮಗೆ ಈ ಪ್ರಶ್ನೆಗಳು ಗೊತ್ತಾಗುತ್ತವೆ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ವಯನಾಡ್ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳ್ತಾ ಇದ್ದಾರೆ. ಇದು ನೀಲಗಿರಿ ಜೀವಗೋಳ ಮೀಸಲಿನ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರೈಟ್ ಆಗಿದೆ. ಇದನ್ನು ಯುನೆಸ್ಕೋದ ವಿಶ್ವ ಜಾಲ ಜೀವಗೋಳ ಮೀಸಲಿನಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಫಿಯರ್ದಲ್ಲಿ ಕೂಡ ಸೇರಿಸಲಾಗಿದೆ ಇದನ್ನು. ಈ ಅಭಯಾರಣ್ಯದ ಮೂಲಕ ಕಾವೇರಿ ನದಿ ಹಾದು ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನದಿ ಅಲ್ಲ ಗೆಳೆಯರೆ, ಇದು ಕಬಿನಿ ನದಿ ಮೂಲಕ ಏನಾಗುತ್ತೆ ಅಂತ ಕೇಳಿದ್ರೆ ಹಾದು ಹೋಗುತ್ತದೆ ವಯನಾಡು ವನ್ಯಜೀವಿ ಅಭಯಾರಣ್ಯ ಅಂತೆ. ಹಾಗಾದರೆ ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದರೆ 1 ಮತ್ತು 2 ಆನ್ಸರ್ ಇದಕ್ಕೆ ಸರಿಯಾದ ಉತ್ತರವ ಆಗುತ್ತದೆ. ಅದೇ ರೀತಿಯಾಗಿ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಅಂತ ಕೇಳಿದ್ರೆ, ಈ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶವು ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗಿದೆ. ಪನ್ನಾ ಪ್ರದೇಶವು ವಜ್ರದ ಗಣಿಗಾರಿಕೆಗೆ ಫೇಮಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಜವಾಗಿದೆ. ಕೇನ್ ಬೆಟ್ವಾ ನದಿ ಜೋಡಣೆ ಯೋಜನೆ ಈ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕವೇ ಹಾದು ಹೋಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಏನಾಗಿದೆ ಗೆಳೆಯರೆ, ಸರಿಯಾಗಿದೆ. ಹಾಗಾದರೆ 3 ಉತ್ತರಗಳು ಸರಿಯಾಗಿರೋದ್ರಿಂದ ಆನ್ಸರ್ ಯಾವುದಾಗುತ್ತೆ ಅಂದರೆ ಸಿ ಆಗುತ್ತೆ, 1, 2, 3 ಅಂತೆ. ಹಾಗಾದರೆ ಮಧ್ಯಪ್ರದೇಶದಲ್ಲಿ 6 ಟೈಗರ್ ರಿಸರ್ವ್ಗಳು ಬರ್ತವೆ. ಅವು ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಆಲ್ರೆಡಿ ಕೇಳ್ತಾ ಇರೋದು ಪನ್ನಾ, ಇಲ್ಲಿರೋದು ನಾನು ನೀವು ನೋಡ್ತಾ ಇದ್ದೀರಿ. ಪನ್ನಾ ಮತ್ತು ಅಷ್ಟೇ ರೀತಿ ಪೆಂಚ್ ಏನಿದೆ ಅಗ್ದಿ ಮೋಸ್ಟ್ ಸೌತಲ್ಲಿ ಇರೋದು ಅಂತ ನೋಡ್ತಾ ಇದ್ದೀವಿ. ಪನ್ನಾ, ಕನ್ನಾ, ಪೆಂಚ್, ಸಾತ್ಪುರ ಟೈಗರ್ ರಿಸರ್ವ್, ವೀರಾಂಗನಾ ದುರ್ಗಾವತಿ, ಬಂಧವ್ಗರ್ ಮತ್ತು ಸಂಜಯ್ ಧೋಬ್ರಿ ಟೈಗರ್ ರಿಸರ್ವ್, ಒಟ್ಟು 6 ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿದ್ದಾವೆ. ಎಕ್ಸಾಮ್ ಪರ್ಪಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಗೆಳೆಯರೆ. ಅದೇ ರೀತಿಯಾಗಿ 3ನೇ ಪ್ರಶ್ನೆ ನೋಡೋಣ. ಸಿಮ್ಲಿಪಾಲ್ ಜೀವಗೋಳ ಮೀಸಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಸಿಮ್ಲಿಪಾಲ್ ಬಯೋಸ್ಫಿಯರ್ ಬಗ್ಗೆ ನೋಡೋಣ. ಇದು ಏನಪ್ಪ ಅಂದ್ರೆ ಮಯೂರ್ಗಂಜ್ ಆನೆ ಮೀಸಲು ಪ್ರದೇಶದ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ರೈಟ್ ಆಗಿದೆ. ಇದು 2009ರಿಂದ ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಇದು ಕೂಡ ಏನಾಗಿದೆ ರೀ, ಇದು ಕೂಡ ಸರಿಯಾಗಿದೆ. ಇದೇ ರೀತಿಯಾಗಿ ಅಂಗಾಮಿಗಳು ಮತ್ತು ಬೂಟಿಯ ಬುಡಕಟ್ಟುಗಳು ಮೀಸಲು ಅರಣ್ಯಗಳಲ್ಲಿ ವಾಸಿಸುವ ಸಾಂಪ್ರದಾಯಿಕ ಕೃಷಿ ಚಟುವಟಿಕೆಗಳನ್ನು ಅಭ್ಯಾಸ ಮಾಡುವ 2 ಬುಡಕಟ್ಟುಗಳಾಗಿವೆ ಅಂತ ಹೇಳಿದೆ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಅಂಗಾಮಿಗಳು ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳಿದ್ರೆ ಅಸ್ಸಾಂದಲ್ಲಿ ಕಂಡು ಬರುತ್ತಾದರೆ ಇಲ್ಲಿ ಕಂಡು ಬರೋದಿಲ್ಲ. ಸಿಮ್ಲಿಪಾಲ್ ಇರೋದು ಒರಿಸ್ಸಾದಲ್ಲಿ ಇದೆ. ಅದೇ ರೀತಿಯಾಗಿ ಅಸ್ಸಾಂದಲ್ಲಿ ಕಂಡು ಬರೋದ್ರಿಂದ 3ನೇದು ಏನಾಗತ್ತೆ, ತಪ್ಪಾಗುತ್ತೆ ಅಂತ ಕೇಳ್ತಾರೆ. ಹಾಗಾದ್ರೆ ಯಾರು ಕಂಡು ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಯರಾಂಗಗಳು ಬುಡಕಟ್ಟು ಕಂಡು ಬರುತ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಯರಾಂಗಗಳು ಮತ್ತು ಮನ್ಕಿರ್ಡಿಯಾಸ್ಗಳು ಇಲ್ಲಿ ಕಂಡು ಬರ್ತಾರೆ ಅಂತೇಳಿ ನಿಮ್ಗೆ ಗೊತ್ತಿರಲಿ ಗೆಳೆಯರೆ. ಹಾಗಾದರೆ 1 ಮತ್ತು 2 ಆನ್ಸರ್ ಸರಿಯಾಗಿರೋದ್ರಿಂದ ಆಪ್ಷನ್ಸ್ ಯಾವುದಾಗುತ್ತೆ ಅಂತ ಕೇಳಿದ್ರೆ ಬಿ ಆಗುತ್ತೆ, 1 ಮತ್ತು 2. ಹಾಗಾದರೆ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ 4ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಚಿಲ್ಕಾ ಸರೋವರವನ್ನು ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಮೊದಲ ಭಾರತೀಯ ಜೌಗು ಭೂಮಿ ಎಂದು ಗೊತ್ತುಪಡಿಸಲಾಗಿದೆ. ಹಾಗಾದರೆ ನಿಮ್ಗೆ ಮೊದಲ ರಾಮ್ಸಾರ್ ಸೈಟ್ ಯಾವುದು ಅಂತ ಕೇಳಿದರೆ ಅದು ಚಿಲ್ಕಾ ಸರೋವರ ಆಗಿದೆ. ಅತಿ ದೊಡ್ಡ ರಾಮ್ಸಾರ್ ಸೈಟ್ ಯಾವುದಂದ್ರೆ ಸುಂದರ್ಬನ್ ಆಗಿದೆ. ಅತಿ ಚಿಕ್ಕದು ಯಾವುದಂದ್ರೆ ರೇಣುಕಾ ಅಂತ ನಿಮ್ಗೆ ಗೊತ್ತಿರಲಿ. ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳು ಇದ್ದಾವೆ ಅಂಥೇಳಿ ಗೆಳೆಯರೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಿಲ್ಕಾ ಸರೋವರವು ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರೈಟ್ ಆಗಿದೆ. ಚಿಲ್ಕಾ ಸರೋವರವು ದಯಾ ನದಿಯ ಮುಖಭಾಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾದ ಉತ್ತರ. ಹಾಗಾದರೆ ಉತ್ತರ ಯಾವುದು ನೋಡ್ರಿ, 1, 2, 3 ಡಿ ಎಲ್ ಆಪ್ಷನ್ಸಲ್ಲಿ ಇದೆ. ಆದರೆ ಈ ದಯಾ ನದಿ ನೀವು ಏನು ಮಾಡ್ಕೋಬೇಕ್ರಿ, ನೆನ್ಪಿಟ್ಕೋಬೇಕು. ಯಾಕಂದ್ರೆ ಕಳಿಂಗ ಯುದ್ಧ ಅಶೋಕ ಮತ್ತು ಕಾರ್ವೆಲ್ಗೆ ನಡೀತಿದ್ದು ಈ ದಯಾ ನದಿ ದಂಡೆಯ ಮೇಲೆ ಕ್ರಿಸ್ತಪೂರ್ವ 261 ಅಂತೇಳಿ ನಿಮಗೆ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ
ನೆಕ್ಸ್ಟ್ ಪ್ರಶ್ನೆ ಏನಂದರೆ ಪ್ರಾಜೆಕ್ಟ್ ರಿಹ್ಯಾಬ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ರಿಹ್ಯಾಬ್ ಅಂದರೆ ಏನು ಅಂತ ಕೇಳಿದ್ರೆ ರೆಡ್ಯೂಸಿಂಗ್ ಎಲಿಫೆಂಟ್ ಹ್ಯೂಮನ್ ಅಟ್ಯಾಕ್ ಯೂಸಿಂಗ್ ಬೀಸ್ ಅಂತ ಕೇಳ್ತಾರೆ. ಅಂದರೆ ಪ್ರಾಜೆಕ್ಟ್ ರಿಹ್ಯಾಬ್ ಸಂಬಂಧಪಟ್ಟಿರುವುದು ಅಂದರೆ ಜೇನುನೊಣಗಳನ್ನು ಬಳಸಿಕೊಂಡು ಆನೆ ಮತ್ತು ಮಾನವ ದಾಳಿಗಳನ್ನು ತಡೆಗಟ್ಟುವುದೇ ಆಗಿದೆ. ಹಾಗಾದರೆ ಇದನ್ನು ತೊಗೊಂಬಂದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿ ಕಮಿಷನ್ದವರು, ಇದು ಕರ್ನಾಟಕದಲ್ಲಿ ಬಂದಿರೋದು ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಇದರ ಹೇಳಿಕೆಗಳನ್ನು ನೋಡೋಣ. ಜನವಸತಿ ಪ್ರದೇಶಗಳಲ್ಲಿ ಆನೆಗಳ ದಾಳಿಯನ್ನು ತಗ್ಗಿಸಲು ಇದನ್ನು ಆರಂಭಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ. ಇದು ರಾಷ್ಟ್ರೀಯ ಜೇನು ಮಿಷನ್ ಉಪ ಮಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾಗಿದೆ. ಈ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅನುಷ್ಠಾನಗೊಳಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ ಉತ್ತರ ಯಾವುದು ಗೆಳೆಯರೆ ಅಂತ ಕೇಳಿದರೆ ಆಪ್ಷನ್ಸ್ ಡಿ ಯಲ್ಲಿದೆ ನೋಡಿ, 1, 2, 3 ಅಂತ ಹೇಳ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಹುಲಿ ಸಂರಕ್ಷಣೆಯು ಅರಣ್ಯ ಸಂರಕ್ಷಣೆಯ ಸಂಕೇತವಾಗಿದೆ. ಇದು ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಹಾಗಾದರೆ ಸೇಂಟ್ ಪೀಟರ್ಸ್ಬರ್ಗ್ ಘೋಷಣೆಯು ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, 2010ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಘೋಷಣೆ ಆಗಿತ್ತು. ಅದು ಎಲ್ಲಿ ಅಂತ ಕೇಳಿದರೆ ರಷ್ಯಾದಲ್ಲಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಜುಲೈ 29 ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾದ ಉತ್ತರ. ಹಾಗಾದರೆ 3 ಸರಿಯಾದ ಉತ್ತರ. ಹಾಗಾದರೆ ಡಿ ಆಪ್ಷನ್ಸ್ ನೋಡಿ 1, 2, 3 ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಹುಲಿ ದಿನ ಆಚರಣೆ ಮಾಡೋದು ಜುಲೈ 29 ಆದರೆ ಆಗಸ್ಟ್ 12 ಆನೆ ದಿನ ಅಂತ ಆಚರಣೆ ಮಾಡ್ತೀವಿ. ಏಪ್ರಿಲ್ 14 ಡಾಲ್ಫಿನ್ ದಿನ ಅಂತ ಆಚರಣೆ ಮಾಡ್ತೀವಿ. ಕ್ರೊಕೊಡೈಲ್ ಡೇ ಯಾವಾಗ ಅಂತ ಕೇಳಿದರೆ ಜೂನ್ 17 ಅಂತ ಹೇಳಬೇಕು. ರೈನೋ ಡೇ ಯಾವಾಗ ಅಂತ ಕೇಳಿದರೆ ಸೆಪ್ಟೆಂಬರ್ 22 ಅಂತ ಹೇಳಿ ಗೆಳೆಯರು ಹೇಳಬೇಕು ಅಂತ ಹೇಳ್ತಿದ್ವಿ. ಎಲ್ಲ ವರ್ಲ್ಡ್ ಆ್ಯನಿಮಲ್ ವೆಲ್ಫೇರ್ ಡೇ ಕೂಡ ಅಂತ ಇದೆ ಅಕ್ಟೋಬರ್ 4 ಅಂತ ಹೇಳಿ ಗೆಳೆಯರೇ ನೆನಪಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1ನೇದು, ಇವು ಹೆಚ್ಚಿನ ಲವಣಯುಕ್ತ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲವು ಅಂತ ಹೇಳ್ತಾರೆ. ಅವು ಯಾವುವು ಅಂತ ಕೆಳಗಡೆ ಒಂದು ಲಿಸ್ಟ್ ಮಾಡಿ ನೋಡ್ರಿ. ಈ ಮೇಲಿನ ಹೇಳಿಕೆಗಳು ಕೆಳಗಿನ ಯಾವ ಸಸ್ಯವರ್ಗದ ಪ್ರಕಾರಗಳನ್ನು ಹೆಚ್ಚು ಸೂಕ್ತವಾಗಿದೆ? ಜೇರೋಫೈಟ್ಸು, ಆಲ್ಪೈನೋ, ಮ್ಯಾಂಗ್ರೋವ್ಗಳು, ನಿತ್ಯರ್ಧರ್ಗಳು ಕೇಳ್ತಾ ಇದ್ದಾರೆ. ಈ ರೀತಿಗಳು ಯಾವ ಮ್ಯಾಚ್ ಆಗ್ತವೆ ಈ ಕೆಳಗಿನಲ್ಲಿ ಅಂತ ನೋಡೋಣ. ಇವು ಹೆಚ್ಚು ಲವಣಯುಕ್ತ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲವು. ಇವು ಉಸಿರಾಟದ ಬೇರುಗಳು ಹಾಗೂ ನ್ಯೂಮಾಟೋಪರ್ಸ್ ಎಂದು ಕರೆಯಲ್ಪಡುವ ವಿಶೇಷ ಬೇರುಗಳನ್ನು ಹೊಂದಿದೆ ಅಂತ ಕೇಳಿದರೆ ಈ ಥರ ನ್ಯೂಮಾಟೋಪರ್ಸ್ ಬೇರುಗಳನ್ನು ಹೊಂದಿರೋದು ಯಾವುದಪ್ಪ ಅಂತ ಕೇಳಿದ್ರೆ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ನಿಮ್ಗೆ ಗೊತ್ತಿರಬೇಕು. ಆನ್ಸರ್ ಎರಡು ಕ್ವಶನ್ ಓದಿದಾಗೆ ಗೊತ್ತಾಯಿತು. 3ನೇದು ಕೂಡ ಓದೋಣ. ಇವು ದಟ್ಟವಾದ ಎಲೆಗಳಲ್ಲಿ ತಾಜಾ ನೀರನ್ನು ಕೂಡ ಸಂಗ್ರಹ ಮಾಡ್ತಾವೆ ಅಂತ ಕೇಳಿ ನಿಮ್ಗೆ ಗೊತ್ತಿರಬೇಕು ಗೆಳೆಯರೇ. ಹಾಗಾದರೆ ಈ ಮ್ಯಾಂಗ್ರೋವ್ ಕಾಡುಗಳು ಇಡೀ ಇಂಡಿಯಾದಲ್ಲಿ ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಒಂದು ಲಿಸ್ಟನ್ನೇ ನಿಮಗೇನಾಗಿರ್ಬೇಕು ರೀ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಯಾವ್ಯಾವ ರಾಜ್ಯ ಆಲ್ರೆಡಿ ಕೇಳಿದಾನೆ, ಎಲ್ಲೆಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಬರ್ತವೆ, ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂತ ಹೇಳಿ. ಇಲ್ಲಿ ಪ್ರಪಂಚದಾಗ ಅತಿ ದೊಡ್ಡದು ಸುಂದರ್ಬನ್ಸ್ ಒಳಗೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವೆ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಕಂಡು ಬರ್ತವೆ. ಗುಜರಾತದಲ್ಲಿ ಈ ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಕಂಬತ್ ಅನ್ನುವಂಥ 2 ಪ್ಲೇಸ್ಗಳಲ್ಲಿ ಏನು ಮಾಡ್ತಾವೆ ರೀ ಕಂಡು ಬರ್ತಾವೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ ಸ್ಟೇಟದಲ್ಲಿ ರತ್ನಗಿರಿಯಲ್ಲಿ ಕಂಡು ಬರ್ತಾವೆ ಅಂತ ಗೊತ್ತಿರಬೇಕು. ಗೋವಾದಲ್ಲಿ ಕೂಡ ಕಂಡು ಬರ್ತವೆ. ನಮ್ಮಲ್ಲಿ ಕೂಡ 4 ಪ್ಲೇಸ್ಗಳಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತವೆ. ಅದಕ್ಕೆ ನಾವು MKHK ಅಂತ ನಾನು ಕರಿತೀನಿ. ಯಾವಾಗಲಿ MKHK ಅಂಥೇಳಿ ಏನಪ್ಪ ಅಂದ್ರೆ ಎಮ್ ಅಂದ್ರೆ ಮಂಗಳೂರು, ಕೆ ಅಂದ್ರೆ ಇದು ಯಾವುದಪ್ಪ ಅಂದ್ರೆ ಕುಂದಾಪುರ, ಹೊನ್ನಾವರ, ಕಾರವಾರ ಅಂಥೇಳಿ MKHKಯಲ್ಲಿ ಕಂಡು ಬರ್ತವೆ ಅಂತ ಹೇಳಬೇಕು. ಕೇರಳದಲ್ಲಿ 2 ಕಡೆ ಕಂಡು ಬರ್ತವೆ, ಒಂದು ಕಣ್ಣೂರು, ಒಂದು ವೆಂಬನಾಡು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ 3 ಕಡೆ ಕಂಡು ಬರ್ತವೆ, ಒಂದು ಪುಲಿಕಾಟು, ಪೆಚ್ಚಾವರಮು ಮತ್ತು ಕಾಜುವೇಲಿ ಅಂತ ಹೇಳಿ ಗೊತ್ತಾಗಿದೆ. ಅದೇ ರೀತಿಯಾಗಿ ಆಂಧ್ರದಲ್ಲಿ ಏನಪ್ಪ ಅಂದ್ರೆ ಕೃಷ್ಣ ಮತ್ತು ಗೋದಾವರಿ ಬೇಸಿನ್ನಲ್ಲಿ ಕೂಡ ಕಂಡು ಬರ್ತವೆ ಗೆಳೆಯರೆ. ಅದೇ ರೀತಿಯಾಗಿ ಚಿಲ್ಕಾ ಮತ್ತು ಮಹಾನದಿ ಬೇಸಿನ್ ಒರಿಸ್ಸಾದಲ್ಲಿ ಕಂಡು ಬರ್ತಾವೆ ಅಂತ ಹೇಳಿ ಈ ರೀತಿ ನಿಮಗೆ ಲಿಸ್ಟ್ಗಳು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಏನ್ರಿಪ್ಪ ಅಂದ್ರೆ ಈಗ ಆನ್ಸರ್ ಇದಕ್ಕೆ ಯಾವುದೇ ಅಂತ ಕೇಳಿದ್ರೆ ಈಗ ಮ್ಯಾಂಗ್ರೋವ್ ಕಾಡುಗಳು ಅಂತ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 8ನೇ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ನಿಮ್ಗೆ ಗೊತ್ತು, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ 1934 ಜಿಮ್ ಕಾರ್ಬೆಟ್ ಅಂತ ಇದೆ. ಹಾಗಾದರೆ ಉತ್ತರ 1ನೇದು ಓದ್ಗುಡದೇ ಏನು ಮಾಡುತ್ತೆ ಅಂದರೆ ಉತ್ತರ ಗೊತ್ತಾಯಿತು. ಆನ್ಸರನ್ನು ಏನು ಮಾಡಬೇಕು, ಜಿಮ್ ಕಾರ್ಬೆಟನ್ನು ಹಾಕಿ ಮಾಡಬೇಕು. ಉಳ್ಕಿದ 3 ಸರಿಯಾಗಿ ಇರ್ತವೆ. ಅವು ಎಕ್ಸಾಮ್ದಲ್ಲಿ ಸಮಯ ಉಳಿತಾಯ ಮಾಡ್ಬೇಕಂದ್ರೆ ಒಂದನ್ನು ನೋಡಿದರೆ ಸಿಕ್ಕಿದ್ರೆ ಉತ್ತರ ಕಂಡುಹಿಡಬೇಕು, 2 ಓದಿದ ಮೇಲೆ ಉತ್ತರ ಸಿಕ್ಕಿದ್ರೆ ಕಂಡುಹಿಡಬೇಕು, 3 ಓದಿದ ಮೇಲೆ ಒಂದ್ಸಲ ಉತ್ತರ ಸಿಗುತ್ತೆ, ಒಂದ್ಸಲ 3 ಓದಲಿದ್ದಾಗ ಉತ್ತರ ಸಿಗೋದಿಲ್ಲ. ಆವಾಗ ನಾವು ಯಾವುದೇ ರೀತಿಯಾದ ಗೆಸ್ ಕೂಡ ಮಾಡ್ಕೋಬೋದು. ಮತ್ತು ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಆನ್ಸರನ್ನು ಟಿಕ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮೈನಸ್ ಆಗೋದು 100% ಗ್ಯಾರಂಟಿ ಇರುತ್ತೆ. ಹಾಗಾದರೆ
ಜಿಮ್ ಕಾರ್ಬೆಟ್ ಬಗ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ನೊಂದು ಜನ ನೋಡೋಣ. ಅಳಿವಿನಂಚಿಲಿರುವ ಬಂಗಾಳದ ಹುಲಿಯನ್ನು ರಕ್ಷಿಸಲು 1936ರಲ್ಲಿ ಹೈಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾಯಿದ್ರು. ಜಿಮ್ ಕಾರ್ಬೆಟ್ಗೆ ಹಳೆಯ ಹೆಸರು ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾಯಿದ್ರು. ಅದನ್ನು ಜಿಮ್ ಕಾರ್ಬೆಟ್ ಅನ್ನುವಂಥ ವ್ಯಕ್ತಿ ಅವನ ಪ್ರಯತ್ನದಿಂದ ಇದಾಗಿರೋದರಿಂದ ಅದಕ್ಕೋಸ್ಕರ ಅವನ ಹೆಸರನ್ನು ಇಟ್ಟಿದ್ದಾರೆ. ಇದು ಶಿವಾಲಿಕ್ ಮತ್ತು ಹೊರ ಹಿಮಾಲಯದ ಭೂವೈಜ್ಞಾನಿಕ ಪ್ರಾಂತ್ಯಗಳ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಏನಾಗಿದೆ ಗೆಳೆಯರೆ, ಸರಿಯಾಗಿದೆ. ಹಾಗಾದರೆ ಇನ್ನು ಉಳಿದಿದ್ದು ಆಪ್ಷನಲ್ಲಿ ಇದಾವಲ್ಲ ಸರ್, ಅವು ಏನ್ರಿ ಅಂತ ಕೇಳಿದ್ರೆ, ಈ ದಚ್ಗಮ್ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನ ಇದು ಶ್ರೀನಗರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ರಾಜಾಜಿ ನ್ಯಾಷನಲ್ ಪಾರ್ಕು ಮತ್ತು ನಂದಾದೇವಿ ಇವು ಉತ್ತರಾಖಂಡದಲ್ಲಿ ಕಂಡುಬರ್ತವೆ. ನಿಮ್ಗೆ ಆಲ್ರೆಡಿ ಈ ಉತ್ತರಾಖಂಡದಲ್ಲಿ ಒಂದರ ಗೊತ್ತಿದಾವೆ ಅಂತ ಹೇಳಿ ನೀವು ಹಲವು ಬೇರೆ ಹೊಸದು ಬಂದಾಗ ಅದನ್ನು ಆಪ್ಷನನ್ನು ಟಚ್ ಮಾಡೋಕ್ಕೆ ನೀವು ಹೋಗೋದಿಲ್ಲ. ಹಾಗಾದರೆ ಉತ್ತರಾಖಂಡದಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಯಾವ್ಯಾವ ರಾಷ್ಟ್ರೀಯ ಪಾರ್ಕ್ ಬರ್ತಾವೆ ಅಂತೇಳಿ ಒಂದು ಲಿಸ್ಟನ್ನು ಕೂಡ ನೀವು ಏನು ಮಾಡ್ಬೇಕ್ರಿ, ನೋಡ್ಬೇಕ್ರಿ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ ಗೋವಿಂದ ನ್ಯಾಷನಲ್ ಪಾರ್ಕ್ ಇದೆ, ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಇದೆ ಉತ್ತರಾಖಂಡದಲ್ಲಿ, ಕೇದಾರ್ನಾಥ್ ನ್ಯಾಷನಲ್ ಪಾರ್ಕ್ ಇದೆ, ನಂದಾದೇವಿ ನ್ಯಾಷನಲ್ ಪಾರ್ಕ್ ಇದೆ, ಅದೇ ರೀತಿಯಾಗಿ ವ್ಯಾಲಿ ಆಫ್ ಫ್ಲವರ್ ಇದೆ, ಭಾರಿ ಫೇಮಸ್ ಆದಂತು. ಅದೇ ರೀತಿಯಾಗಿ ರಾಜಾಜಿ ನ್ಯಾಷನಲ್ ಪಾರ್ಕು, ಕಾರ್ಬೆಟ್ ನ್ಯಾಷನಲ್ ಪಾರ್ಕು, ಜಿಮ್ ಕಾರ್ಬೆಟ್ ನೋಡ್ರಿ ಅಗದಿ ಉತ್ತರಾಖಂಡದಲ್ಲಿ ಸೌತೆಸ್ಟಲ್ಲಿ ಇರೋದಂಥದ್ದು ಕೇಳ್ಬೋದು. ಅದೇ ರೀತಿಯಾಗಿ ಆಸ್ಕಾಟ್ ಸ್ಯಾಂಪ್ಸನರಿ ಕೂಡ ಇಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದಲ್ಲಿ ಇರೋದನ್ನು ನೋಡೋಣ ಗೆಳೆಯರೆ ಒಂದು ಬಾರಿ. ಇನ್ನು ರೀತಿಯಾಗಿ ನೋಡ್ರಿ, ಕಿರ್ ಗಂಗಾ ನ್ಯಾಷನಲ್ ಪಾರ್ಕ್ ಇದೆ. ಅದೇ ರೀತಿಯಾಗಿ ಇಂಡರ್ ಕಿಲ್ಲಾ ನ್ಯಾಷನಲ್ ಪಾರ್ಕ್ ಇದೆ. ಅದೇ ರೀತಿಯಾಗಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಮತ್ತು ಈ ಶಿಂಬಾಲ್ಬಾರಾ ನ್ಯಾಷನಲ್ ಪಾರ್ಕ್ ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳೇ ಆಗಿದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾವು ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿ 9ನೇ ಪ್ರಶ್ನೆ. ಸುಂದರ್ಬನ್ಸ್ ಪ್ರಪಂಚದ ಏಕೈಕ ಮ್ಯಾಂಗ್ರೋವ್ ಹುಲಿಗಳ ಆವಾಸಸ್ಥಾನವಾಗಿದೆ. ಮ್ಯಾಂಗ್ರೋವ್ ಕಾಡುಗಳಲ್ಲಿ ಎಸ್ಪೆಷಲಿ ಹುಲಿಗಳೇ ಇಲ್ಲ. ಅದರಲ್ಲಿ ಭಾರತದಲ್ಲಿ ಇರುವಂಥ ಸುಂದರ್ಬನ್ಸ್ ಅರಣ್ಯಗಳು ಮ್ಯಾಂಗ್ರೋವ್ ಕಾಡುಗಳಿದ್ದಾವಲ್ಲ, ಅಲ್ಲಿ ಮಾತ್ರ ಹುಲಿಗಳಿದ್ದಾವೆ. ಅದು ಏಕೈಕ ಮ್ಯಾಂಗ್ರೋವ್ ಹುಲಿಗಳ ಆವಾಸಸ್ಥಾನ ಆಗಿದೆ. ಹಾಗಾದರೆ ಗೆಳೆಯರೆ ಏನಾಗಿದೆ ಅಂತ ಕೇಳಿದರೆ ಇದು ರೈಟ್ ಆಗಿದೆ. ಅದೇ ರೀತಿಯಾಗಿ ಸುಂದರ್ಬನ್ಸ್ ಸಂರಕ್ಷಿತ ಪ್ರದೇಶಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನಾಗಿ ಗೊತ್ತುಪಡಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ, ಇದು ಕೂಡ ಉತ್ತರವಾದ ಸರಿಯಾಗಿದೆ. ಹಾಗಾದರೆ ಉತ್ತರ ಯಾವುದಾಗುತ್ತೆ? 2 ಆಗುತ್ತೆ. ಹಾಗಾದರೆ ಈ ಯುನೆಸ್ಕೋ ವಿಶ್ವ ಪರಂಪರೆಯಲ್ಲಿ ಸಂರಕ್ಷಣೆ ಮಾಡಿದಂಥವು ಒಟ್ಟು ಎಷ್ಟು ಸಂಖ್ಯೆ ಅಂತ ನಿಮ್ಗೆ ಗೊತ್ತಿರಲೇಬೇಕು ಗೆಳೆಯರೆ. ಇದನ್ನು ಈ ರೀತಿ ಎನ್ ಆಕಾರದಾಗ ಬರ್ಕೊಳ್ಳಿ. ಇಲ್ಲಿ 2, ಇಲ್ಲಿ 2, ಆಮೇಲೆ ಇಲ್ಲೊಂದು, ಇಲ್ಲೊಂದು, ಆಮೇಲೆ ಇದೊಂದು ಅಂತ ಹೇಳ್ತೀವಿ. 6 ಒಟ್ಟು 7 ಒಟ್ಟು ಏನಪ್ಪ ಅಂದರೆ ನಮ್ಮಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯೊಳಗೆ ಇರೋದನ್ನು ನೈಸರ್ಗಿಕ ತಾಣಗಳದಾವ ಅಂತ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಯಾವ್ಯಾವು? ಇಲ್ಲಿ 2 ಹೇಳಿದ್ವಲ್ಲ, ಅಸ್ಸಾಂದಲ್ಲಿ 2 ಅಂದರೆ ಮಾನಸ ಮತ್ತು ಕಾಜಿರಂಗ. ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯ ಮತ್ತು ಅದರ ಕೆಳಗಡೆ ಉತ್ತರಾಖಂಡದಲ್ಲಿ ನಂದಾದೇವಿ. ಇಲ್ಲಿ ಪಶ್ಚಿಮ ಬಂಗಾಳ ಇಲ್ಲಿ ಬರುತ್ತೆ ನೋಡಿರಿ. ಇದೊಂದು ಯಾವಪ್ಪ ಅಂದ್ರೆ ಸುಂದರ್ಬನ್ಸು, ಇಲ್ಲಿ ಆಪ್ಷನ್ಸಲ್ಲಿ ಇದೆ ಕೊಟ್ಟಿರೋದು. ಇನ್ನು ರಾಜಸ್ಥಾನದಲ್ಲಿ ಇಲ್ಲಿ ಈ ಥರ ಸ್ಟೇಟ್ ಹೋದ್ಮೇಲೆ ಕೊನೆಯದಾಗಿ ರಾಜಸ್ಥಾನ ಬರ್ತೈತಿ. ಇದು ಕೇವಲಾಡಿಯೋ ಅಂತ ಗೊತ್ತಿರಲಿ. ಈ ಥರ ಗೆರೆ ಹೇಳಿದ್ನಲ್ಲ, ಇದು ಏನು ರೀ ಅಂತ ಕೇಳಿದ್ರೆ ಇದು ಪಶ್ಚಿಮ ಘಟ್ಟಗಳು. ಒಟ್ಟು 7 ಏನಪ್ಪ ಅಂದ್ರೆ ನೈಸರ್ಗಿಕ ತಾಣಗಳು ಯುನೆಸ್ಕೋ ಪಟ್ಟಿಯಲ್ಲಿ ಇದ್ದಾವೆ ಅಂತೇಳಿ ಗೊತ್ತಿರಬೇಕು. ಈ ನೋಡ್ರಿ, ಇದು ಯಾವ ಆಕಾರವನ್ನು ಪಡೆದುಕೊಳ್ಳುತ್ತದೆ ಅಂತ ಕೇಳಿದ್ರೆ ಸ್ಲೈಟ್ಲಿ ಎಮ್ ಆಕಾರದಲ್ಲಿ ಪಡ್ಕೋತೈತಿ. ಈ ಆಕಾರದಾಗ ನೆನ್ಪಿಟ್ಕೋಬೇಕು. ಇಲ್ಲಿ 2, ಇಲ್ಲಿ 2, ಇದೊಂದು ಈ ಥರ ನೆನ್ಪಿಟ್ಕೊಂಡು ನೀವು ಮ್ಯಾಪ್ ವೈಸ್ ಗೆಸ್ ಮಾಡಿದರೆ ಉತ್ತರ ಈಸಿಯಾಗಿ ಆನ್ಸರನ್ನು ರೈಟ್ ಮಾಡ್ಬೋದು ಗೆಳೆಯರೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ 10ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದೆ. ಹಾಗಾದರೆ ಏನು ಹೇಳ್ತಾ ಇದೆ? ನೀಲಿ ಆಹಾರಗಳು ಅಂತ ಬರ್ತಾವೆ. ಅಂದ್ರೆ ಬ್ಲೂ ಫುಡ್ಸ್ ಅದು ಬರ್ತಾ ನಿಮ್ಗೆ ಗೊತ್ತಿರಬೇಕು, ಕೇಳಿದಿರಲು ಗೊತ್ತಿಲ್ಲ. ಈ ಜಲಚರ ಪ್ರಾಣಿಗಳು, ನೀಲಿ ಆಹಾರಗಳು ಜಲಚರ ಪ್ರಾಣಿಗಳು, ಸಸ್ಯಗಳು, ಪಾಚಿಗಳಿಂದ ಪಡೆದ ಆಹಾರವಾಗಿದ್ದು ಅವುಗಳನ್ನು ಸಿಹಿ ನೀರು ಮತ್ತು ಸಮುದ್ರದಲ್ಲಿ ಹಿಡಿಯಲಾಗುತ್ತದೆ ಅಥವಾ ಬೆಳೆಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೀ ಫುಡ್ಸ್ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಸಮುದ್ರದ ಆಹಾರಗಳು. ಅವುಗಳು ಏನಾಗಿರ್ತವೆ? ಜಲಚರ ಪ್ರಾಣಿಗಳೇ ಆಗಿರ್ತವೆ. ನಿಮ್ಗೆ ಗೊತ್ತಿರಲಿ, ಅವು ಪಾಚಿಗಳು ಕೂಡ ಆಗಿರ್ತವೆ. ಇದು ಉತ್ತರ ರೈಟ್ ಆಗಿದೆ. ಇನ್ನು ಅದೇ ರೀತಿಯಾಗಿ ಗೆಳೆಯರೆ ಇನ್ನೊಂದು ನೋಡ್ರಿ, ಅದೇ ಸೀ ಫುಡ್ಸ್ ಒಳಗೆ ಅವು ಪೌಷ್ಟಿಕಾಂಶವೂ ಆಗ್ಯಾವ. ಹೌದು, ನಿಜ. ಪೌಷ್ಟಿಕಾಂಶದ ಪ್ರಯೋಜನಗಳು, ಸಮರ್ಥನೀಯತೆ, ಲಾಭಗಳ ಸಂಭಾವ್ಯತೆ ದೃಷ್ಟಿಯಿಂದ ಭೂಮಿಯ ಪ್ರಾಣಿ ಮೂಲದ ಆಹಾರಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಹೊಂದ್ಯಾವ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಜವಾಗಿದೆ. ನೀಲಿ ಆಹಾರಗಳು ಅಂದರೆ ಈ ಬ್ಲೂ ಫುಡ್ಸ್ ಉತ್ಪಾದನೆಯು ಕಡಿಮೆ ಹಸಿರು ಮನೆ ಅನಿಲ ಮತ್ತು ಪೋಷಕಾಂಶಗಳ ಹೊರಸೂಸುವಿಕೆಯನ್ನು ಉತ್ಪಾದಿಸಿ ಕಡಿಮೆ ಭೂಮಿ ಮತ್ತು ನೀರನ್ನು ಬಳಸುತ್ತವೆ ಅಂತ ಹೇಳ್ತಾರೆ. ಇದು ಕೂಡ ಸರಿಯಾಗಿದೆ. ಇವು 3 ಕೂಡ ಉತ್ತರ ಸರಿಯಾಗಿದೆ ಗೆಳೆಯರೆ. ಆಪ್ಷನ್ಸಲ್ಲಿ ಎಲ್ಲಿದೆ ನೋಡ್ರಿ, ಇದು ಆಪ್ಷನ್ಸ್ ಡಿ ಅಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. 1, 2, 3 ಅಂತೇಳಿ. ಹಾಗಾದರೆ 11ನೇ ಪ್ರಶ್ನೆಯನ್ನು ನೋಡೋಣ ಗೆಳೆಯರೆ. 11ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ವಿಶ್ವ ವನ್ಯಜೀವಿ ನಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನಿಂಗೆ WWF ಅಂತ ಕೇಳಿರ್ತೀರಿ ನೀವು ಆಲ್ರೆಡಿ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತೇಳಿ. ಹಾಗಾದರೆ ಅದರದ್ದು ಒಂದು
ಸಂಕೇತ ಏನಾಗಿದೆ ಅಂತ ಕೇಳಿದರೆ ರೆಡ್ ಪಾಂಡಾ ಅಂತ ನಿಮ್ಗೆ ಗೊತ್ತಿದೆ, ಇದು ಸರಿಯಾದದ್ದು. ಅದೇ ರೀತಿಯಾಗಿ ಅದು ಯಾವಾಗ ವಿಶ್ವ ವನ್ಯಜೀವಿ ನಿಧಿ 1961ರಲ್ಲಿ ಸ್ಥಾಪನೆಯಾದ ಸ್ವಿಸ್ ಮೂಲದ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಇದು ಕೂಡ ಏನಾಗಿದೆ, ಸರಿಯಾಗಿದೆ. ಹಾಗಾದರೆ 1, 2, 3 ಏನಪ್ಪ ಅಂದ್ರೆ ಎರಡೂ ಸರಿಯಾದ ಉತ್ತರ ಅಂಥೇಳಿ ನಿಮಗೆ ಗೊತ್ತಿರಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ WWF ರಿಲೀಸ್ ಮಾಡುವ ಒಂದು ರಿಪೋರ್ಟ್ ಯಾವುದ್ರಿ ಅಂತ ಕೇಳಿದ್ರೆ ಲಿವಿಂಗ್ ಪ್ಲ್ಯಾನೆಟ್ ಅಂತ ಗೊತ್ತಿರಲಿ. ಇದು ಪ್ರತಿ 2 ವರ್ಷಗಳಿಗೊಮ್ಮೆ ಬರುತ್ತದೆ. 1998ರಿಂದ ರಿಲೀಸ್ ಮಾಡ್ತಾಯಿದ್ರೆ. ಹಾಗಾದರೆ ಲಿವಿಂಗ್ ಪ್ಲ್ಯಾನೆಟನ್ನು ರಿಪೋರ್ಟನ್ನು ಬಿಡುಗಡೆ ಮಾಡೋರು WWF. ಇನ್ನೊಂದು ಅಷ್ಟೇ ಅಲ್ಲದೆ ನಿಮ್ಮ ಗೆಳೆಯರೆ, ಈಗ WWF ಇದೊಂದು ಸರ್ಕಾರಿ ಸಂಸ್ಥೆ ಆಗೈತಿ. ಸ್ವಿಟ್ಜರ್ಲ್ಯಾಂಡ್ ಗ್ಲ್ಯಾಂಡ್ನಲ್ಲಿ ಕೇಂದ್ರ ಕಚೇರಿ ಐತಿ. ಇದು ಸರ್ಕಾರೇತರ ಸಂಸ್ಥೆ ಆಗೈತಿ. ಹಾಗಾದರೆ ಈ ಒಂದು ಪರಿಸರಕ್ಕೆ ಹೋರಾಡುವಂತಹ ಆರ್ಗನೈಜೇಷನ್ಗಳು ಯಾವ್ಯಾವ ಅಂತ ಒಂದು ಲಿಸ್ಟನ್ನು ನಿಮ್ಗೆ ಗೊತ್ತಿರಬೇಕು. UNFCCC ಇದೆ, IUCN ಇದೆ, ಬರ್ಡ್ ಇಂಟರ್ನ್ಯಾಷನಲ್ ಇದೆ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಇದೆ. ಈ ರೀತಿ ಒಂದು ಲಿಸ್ಟ್ಗಳನ್ನೇ ನೀವು ಅಭ್ಯಾಸವನ್ನು ಮಾಡಬೇಕು ಮತ್ತು ಅದ್ರ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಬೇಕು ಅಪ್ಕಮಿಂಗ್ ಎಕ್ಸಾಮ್ಗಾಗಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. 12ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಯಾವ ಪಿರಮಿಡ್ ಎಂದಿಗೂ ತಲೆ ಕೆಳಗಾಗಿ ಇರುವುದಿಲ್ಲ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಈ ಏನಪ್ಪ ಅಂತ ಕೇಳಿದರೆ ಶಕ್ತಿಯ ಪಿರಮಿಡ್ ಯಾವಾಗಲೂ ಏನಾಗಿರ್ತೈತಿ ಕೇಳಿದರೆ ಏಕಮುಖವಾಗಿರ್ತೈತಿ ಗೆಳೆಯರೆ. ಅದು ಎಂದಿಗೂ ತಲೆ ಕೆಳಗಾಗಿ ಇರೋದಿಲ್ಲ. ಅಂದರೆ ಏನಪ್ಪ ಅಂದ್ರೆ ಈಗ ಲಾಸ್ ಆಫ್ 10% ನಿಮಗೆ 10% ಲಾಸ್ ಗೊತ್ತಿರಬೇಕು ನಿಮಗೆ. ಅಂದರೆ ಒಂದು ಜೀವಿಯಿಂದ ಆಹಾರವನ್ನು ನಾವು ಸೇವನೆ ಮಾಡಿದ್ವಿ ಅಂದರೆ ಅದರಿಂದ ಬರೀ ಕೇವಲ 10% ಮಾತ್ರ ಬರುತ್ತದೆ. ಶಾಖ ಮತ್ತು ಚಾಪಚಯ ಕ್ರಿಯೆಗಳಿಂದ ಅದು ಲಾಸ್ ಆಗ್ತಾನೆ ಹೋಗ್ತಿರ್ತಿ. ಹಾಗಾದರೆ ನೀವು ಒಂದು 100% ಆಹಾರವನ್ನು ತಿಂದ್ರೆ ಅದರಾಗಿಂದ 10% ಮಾತ್ರ ಶಕ್ತಿ ಇನ್ನೊಂದು ಪ್ರಾಣಿಗೆ ಹೋಗುತ್ತೆ. ಈ ಪ್ರಾಣಿಯನ್ನು ನೀವು ತಿಂದರೆ ಅಂದರೆ ಅದರಾಗಿಂದ 10% ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಮೂವ್ ಆಗುತ್ತೆ. ಇದು ಯಾವಾಗಲೂ ಏಕಮುಖವಾಗಿಯೇ ಇರುತ್ತದೆ. ಹಾಗಾದರೆ ತಲೆ ಕೆಳಗಾದ ಪಿರಮಿಡ್ ಯಾವುದಾದ್ರೂ ಇದೆಯಾ ಅಥವಾ ತಲೆ ಮೇಲಿರುವಂಥ ಪಿರಮಿಡ್ ಯಾವುದಾದ್ರೂ ಇದೆಯಾ ಅಂತ ಕೇಳಿದರೆ ಗೆಳೆಯರೆ ಖಂಡಿತವಾಗಿ ಇದ್ದಾವೆ. ನಿಮ್ಗೆ ಗೊತ್ತಿರಲಿ, ತಲೆ ಕೆಳಗಾದ ಪಿರಮಿಡ್ ಎಲ್ಲಿಪ್ಪ ಅಂದ್ರೆ ನೀರಿನಲ್ಲಿ ಕಂಡು ಬರ್ತೈತಿ. ನೋಡ್ರಿ, ಇಲ್ಲಿ ನೀರಿನ ಮೇಲೆ ಅಲ್ಲಿ ಅನೇಕ ಜೀವಿಗಳಿರ್ತವೆ. ಹಾಗೆ ಕೆಳಗಡೆ ಹೋದಾಗೆ ಏನಾಗ್ತಾವೆ ಅಂದ್ರೆ ಜೀವರಾಶಿಗಳ ಸಂಖ್ಯೆ ಕಡಿಮೆ ಆಗ್ತಾವೆ. ಹಂಗಾದ್ರೆ ನೀರಿನಲ್ಲಿ ತಲೆ ಕೆಳಗಾದ ಪಿರಮಿಡ್ ನಮಗೆ ಕಾಣಿಸುತ್ತದೆ. ಅದೇ ರೀತಿಯಾಗಿ ಈ ಭೂಮಂಡಲದ ಪ್ರಾಣಿಗಳಿದಾವಲ್ಲ, ಅವು ನೋಡ್ರಿ ಸಸ್ಯಗಳ ಪ್ರಮಾಣ ಜಾಸ್ತಿ ಇದೆ, ಅದನ್ನು ತಿನ್ನೋ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಆ ಒಂದು ಜಿಂಕೆಗಳನ್ನು ತಿನ್ನುವಂಥ ಪ್ರಾಣಿಗಳು ಒಂದು ಸ್ವಲ್ಪ ಕಡಿಮೆ ಇದೆ. ಈ ರೀತಿ ಇದು ತಲೆ ಮೇಲಿರುವಂಥ ಪಿರಮಿಡ್ ಕೂಡ ಭೂಮಿ ಮೇಲೆ ಕಂಡುಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಆಪ್ಷನ್ಸಲ್ಲಿ ಏನಿದೆ, ಸಂಖ್ಯಾ ಪಿರಮಿಡ್ ಇದೆ, ಜೀವರಾಶಿಯ ಪಿರಮಿಡ್ ಇದೆ, ಅಂದರೆ ಪಾಪ್ಯುಲೇಷನ್ ಪಿರಮಿಡ್ ಇದೆ. ಇವುಗಳನ್ನು ಯಾವಾಗಲಾದರೂ ಕೂಡ ನಾವು ತಲೆ ಕೆಳಗೆ ಆಗುವಂಗೆ ಮಾಡಬಹುದು ಕೂಡ ನಿಮ್ಗೆ ಗೊತ್ತಿರಲಿ. ಅಂದರೆ ಯಾವುದಾದ್ರೂ ಪ್ಲೇಗು ಇಂಥ ರೋಗಗಳು ಬಂದರೆ ಜನಸಂಖ್ಯೆ ಏಕದಮ್ ಏನಾಗ್ಬಿಡ್ತಿದ್ದಾರೆ, ಕಡಿಮೆ ಆಗೋ ಚಾನ್ಸ್ ಕೂಡ ಇರ್ತವೆ. ಅಂದರೆ ಜನಸಂಖ್ಯೆಯಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದ್ದೇ ಇರ್ತವೆ ಗೆಳೆಯರೆ. ಹಾಗಾದರೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಯಾವ ಪಿರಮಿಡ್ ಎಂದಿಗೂ ತಲೆ ಕೆಳಗಾಗಿರುವುದಿಲ್ಲ ಅಂತ ಕೇಳಿದರೆ ಶಕ್ತಿಯ ಪಿರಮಿಡ್ ಆಗಿರುವುದಿಲ್ಲ. ಯಾಕಂದರೆ ಇದು ಯಾವಾಗಲೂ ಏಕಮುಖವಾಗಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ 3ನೇ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. 3ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಮಣ್ಣಿನ ಮೇಲ್ಮೈ ದೈನಂದಿನ ತಾಪಮಾನವು ಯಾವ ಆವಸ್ಥಾನದಲ್ಲಿ ಹೆಚ್ಚು ಬದಲಾಗುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ಸ್ ನೋಡ್ರಿ, ಅರಣ್ಯದೊಳಗಾಗುತ್ತಾ, ಮರುಭೂಮಿ ಒಳಗಾಗುತ್ತಾ, ಹುಲ್ಲುಗಾವಲ, ಕುರುಚಲು ಭೂಮಿ ಅಂತ ನೋಡ್ರಿ. ಮರುಭೂಮಿಯಲ್ಲಿ ಹೆಚ್ಚು ಏನಪ್ಪ ಅಂದ್ರೆ ದೈನಂದಿನ ತಾಪಮಾನದಲ್ಲಿ ಬದಲಾಗುತ್ತದೆ. ಹೇಗೆ ಅಂತ ಕೇಳಿದರೆ, ಈಗ ಮಣ್ಣಲ್ಲಿರೋ ಮರಳು ಬಿಸಿಲಿದ್ದಾಗ ಎಷ್ಟೊಂದು ಬಿಸಿಯಾಗಿರುತ್ತದೆ. ಅದೇ ನೋಡ್ರಿ, ನೀವು ಈವ್ನಿಂಗ್ 7-8 ಗಂಟೆ ನೋಡಿದ್ರೆ ಅಷ್ಟೇ ಬೇಗ ಕೋಲ್ಡ್ ಆಗುವಂಥದ್ದು. ಅದಕ್ಕೋಸ್ಕರ ಇದು ಉತ್ತರ ಯಾವುದ್ರ ಅಂತ ಕೇಳಿದ್ರೆ ಮರುಭೂಮಿ ಅಂತ ಹೇಳ್ತಾ ಇದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ 14ನೇ ಪ್ರಶ್ನೆ, ನೇರ ಸೂರ್ಯನ ಬೆಳಕಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಯಾವ್ದಪ್ಪ ಅಂದರೆ ಹೆಲಿಯೋಪಾಯ್ಡ್ಸ್ ಅಂತ ಹೇಳಬೇಕು. ಸೂರ್ಯ ಬಂದರೆ ಹೆಲಿಯೋ ಅಂತ ಹಾಕಬೇಕು. ಇದರಲ್ಲಿ ಉತ್ತರ 1ನೇದು ಅಂತ. ಇನ್ನು ಸ್ಕಿಯೋಪಾಯ್ಡ್ಸ್ ಅಂತ ಕೇಳ್ತಾ ಇದ್ರಿ. ಈ ತಂಪಾದ ಪ್ರದೇಶಗಳಲ್ಲಿ ಬೆಳೀತಾವಲ್ಲ, ಅದಕ್ಕೆ ಸಸ್ಯಗಳಿಗೆ ಸ್ಕಿಯೋಪಾಯ್ಡ್ಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಪಾಮೋಪಾಯ್ಡ್ಸ್ಗಳು ಅಂತ ಏನಂತ ಕೇಳಿದ್ರೆ, ಕಡಲ ತೀರದ ಮರಳುಗಳು ಏನು ದಂಡೆಯಲ್ಲಿ ಇರ್ತಾವಲ್ಲ ಅಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ಈ ಪಾಮೋಪಾಯ್ಡ್ಸ್ಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ಇದು ಡೈಕೋಟ್ಸ್ ಅಂತ ಬರುತ್ತದೆ. ಇದು ಆ್ಯಕ್ಚುಲಿ ಡಿಕೋಟ್ಸ್ ಅಲ್ಲ, ಇಂಗ್ಲೀಷ್ನಲ್ಲಿ ನೋಡ್ರಿದೆ ಡೈಕೋಟ್ಸ್ ಮತ್ತು ಈ ಮಾನೋಕೋಟ್ ಗೊತ್ತಿರಬೇಕು ನಿಮಗೆ. ಏಕದಳ ಸಸ್ಯ ಮತ್ತು ಪ್ರಾಣಿದಳ ಸಸ್ಯಗಳು, ಅದ್ರ ಬಗ್ಗೆ ಇವರು ಮಾತನಾಡತಕ್ಕ ಇದ್ದು. ಇನ್ನು ಅದೇ ರೀತಿಯಾಗಿ 15ನೇ ಪ್ರಶ್ನೆ ಗೆಳೆಯರೆ, ಉಸಿರಾಟಕ್ಕಿಂತ ಉತ್ಪಾದನೆ ಕಡಿಮೆ ಇರುವ ಕೊಳದ ಪರಿಸರ ವ್ಯವಸ್ಥೆಯ ಕೆಳಭಾಗದ ಪ್ರದೇಶ ಏನಂತಾರೆ ಅಂದರೆ, ಒಂದು
ನೀರಿನ ಭಾಗ ಇರ್ತದಲ್ಲ, ಆ ಕೆಳಗಿನ ಭಾಗಕ್ಕೆ ಏನಂತ ಕರೀತಾರೆ? ಬಾಟಮ್ಗೆ ಬಾಟಮ್ ಬೆಂತೀಸ್ ವಲಯ ಅಂತ ಕೇಳ್ತಿದ್ದಾರೆ. ಅದೇ ರೀತಿಯಾಗಿ ನೀರಿನ ಮೇಲ್ಭಾಗದಗಳಿಗೆ ಏನಂತ ಕರೀತಾರೆ ಅಂದರೆ ಪ್ಲ್ಯಾಂಕ್ಟನ್ ಅಂತ ಕರೀತಾರೆ. ನೀರಿನ ಇದು ಆಲ್ರೆಡಿ KPSCಯಲ್ಲಿ ಆಲ್ರೆಡಿ ಪ್ರಶ್ನೆಗಳು ಬಂದು ಹೋಗಿದ್ದಾವೆ. ನೀರಿನ ಮೇಲ್ಭಾಗದಲ್ಲಿ ಇರುವಂಥ ಪರಿಸರ ವ್ಯವಸ್ಥೆಗೆ ಪ್ಲ್ಯಾಂಕ್ಟನ್ನು, ಕೆಳಭಾಗದಲ್ಲಿ ಬೆಂತಿಯನ್ನು ಅಂತ ಕೇಳ್ತಾರೆ. ಈ ಪ್ಲ್ಯಾಂಕ್ಟನ್ಗೆ ಇನ್ನೊಂದು ಹೆಸರಿದೆ, ಈ ಪೆಲಾಜಿಕ್ ವಲಯ ಅಂತ ಕೂಡ ಗೆಳೆಯರೆ ಹೆಸರಿರೋದನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? 3 ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ನಗೋಯಾ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಔಷಧಿ ಉದ್ಯಮನ, ಜೀವವೈವಿಧ್ಯತೆನ, ಅಂತಾರಾಷ್ಟ್ರೀಯ ಹಣಕಾಸನ, ಸಾವಯವ ಕೃಷಿನ ಅಂತ ಹೇಳ್ತಾರೆ. ನಾನು ಆನ್ಸರ್ನನ್ನು ಗೆಸ್ ಮಾಡಿರಿ ಯಾವುದಪ್ಪ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಯೋಡೈವರ್ಸಿಟಿ. ನಗೋಯಾ ಪ್ರೋಟೋಕಾಲ್ ಸಂಬಂಧಪಟ್ಟಿದ್ದು ಬಯೋಡೈವರ್ಸಿಟಿ. ಗೆಳೆಯರೆ ನಿಮಗೆ 3 ನೆನ್ಪಿಟ್ಕೋಬೇಕು. 1985ರಲ್ಲಿ ವಿಯೆನ್ನಾ, 1987 ನಗೋಯಾ ಪ್ರೋಟೋಕಾಲು, 2016ರಲ್ಲಿ ಕಾರ್ಟೇಜಾ ಪ್ರೋಟೋಕಾಲು. ಈ 3 ಸಂಬಂಧಪಟ್ಟಿರೋದು ಬಯೋಡೈವರ್ಸಿಟಿಗೆ ಅಂಥೇಳಿ ನೆನ್ಪಿಟ್ಕೋಬೇಕು ಗೆಳೆಯರೆ. ಹಾಗಾದರೆ ಇತ್ತೀಚೆಗೆ CBD ಒಂದು ಕೋಪ್ ಸಮ್ಮೇಳನ ನಡೀತು. ಯಾವ ದೇಶದಲ್ಲಿ ಅಂತ ನಡೀತು ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ದೆ ಮಾಡಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನಪ್ಪ ಅಂತ ಕೇಳಿದ್ರೆ, ಅಲಿಲೋಪತಿ ಎಂಬ ಪದವನ್ನು ಕೆಳಗಿನ ಯಾವುದನ್ನು ವಿವರಿಸಲು ಬಳಸಲಾಗುತ್ತದೆ ಅಂತ ಕರಿತಿದ್ದಾರೆ. ಅಲಿಲೋಪತಿ ಅಂತ ಕೇಳಿದ್ರೆ ನಿಮಗೆ ಇಲ್ಲೇ ನೋಡ್ರಿ, ಅಲಿಲೋಪತಿ ಅಂತೇಳಿ ಒಂದು ಚಿತ್ರಾನ್ನ ತೊಗೊಂಬಂದಿದ್ದೀನಿ. ಅಲಿಲೋಪತಿ ಒಳಗೆ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಒಂದು ಸಸ್ಯ ಬೆಳವಣಿಗೆ ಆಗ್ಬೇಕಂದ್ರೆ ಈ ಪಕ್ಕದಲ್ಲಿರೋ ಸಸ್ಯಗಳನ್ನು ಗ್ರೋತನ್ನು ರಿಡ್ಯೂಸ್ ಮಾಡುತ್ತದೆ. ಅಂದರೆ ಇದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಇದು ಸ್ವೀಕಾರ ಮಾಡಿಕೊಂಡು ಬೆಳೆಯುತ್ತೈತಲ್ಲ, ಅದಕ್ಕೆ ಅಲಿಲೋಪತಿ ಅಂತ ಕರೀತಾರೆ ಅಂತ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಆಪ್ಷನ್ಸಲ್ಲಿ ನೋಡ್ರಿ ಯಾವುದಿದೆ ನೋಡ್ರಿ. ಅಲಿಲೋಪತಿ ಎಂಬ ಪದವನ್ನು ಕೆಳಗಿನ ಯಾವುದು ವಿವರಿಸುತ್ತೆ ಅಂತ ಕೇಳಿದ್ರೆ, ಎ ಹೇಳ್ತದೆ, ಒಂದು ಜಾತಿಯಿಂದ ಜೀವಾಣುಗಳ ಉತ್ಪಾದನೆಯು ಇನ್ನೊಂದರ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂತ ಹೇಳ್ತದೆ. ಹಾಗಾದರೆ ಉತ್ತರನೇ ಯಾವುದ್ರಿ ಅಂತ ಕೇಳಿದರೆ ಆಪ್ಷನ್ಸ್ ಎ ಆಗುತ್ತದೆ ಅಂತೇಳಿ ನಿಮಗೆ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, 18ನೇ ಪ್ರಶ್ನೆ, ಜೈವಿಕ ಸಾರಜನಕ ಸ್ಥಿರೀಕರಣದಲ್ಲಿ ಡೈನೈಟ್ರೋಜನ್ ಅಣುವನ್ನು ಮುಕ್ತ ನೈಟ್ರೋಜನ್ ಪರಮಾಣುಗಳಾಗಿ ವಿಭಜಿಸುವುದು ಡ್ಯಾಶ್ನಿಂದ ನಡೆಸಲ್ಪಡುತ್ತದೆ. ಅಂದರೆ ನೈಟ್ರೋಜನನ್ನು ಪರಮಾಣುಗಳಾಗಿ ವಿಭಜಿಸೋದು ಯಾವುದು ಅಂತ ಕೇಳಿದ್ರೆ ನೈಟ್ರೋಜಿನೇಸ್ ಅಂತ ಹೇಳಬೇಕು. ಯಾಕ್ರಿ ಇದು ಡೈನೈಟ್ರೋಜಿನೇಸ್ ಯಾಕಾಗಲ್ಲ ಅಂತ ಕೇಳಿದ್ರೆ, ನೈಟ್ರೋಜಿನೇಸ್ ಅಂದರೆ ಏನ್ರಿ ಅಂತ ಕೇಳಿದ್ರೆ, ನೈಟ್ರೋಜನ್ ಇಲ್ಲದೇ ಇರುವಾಗ ಮಾಡೋದು ಅದು. ಅದೇ ರೀತಿಯಾಗಿ ಈ ನೈಟ್ರೋಜನ್ ವಿಭಜಿಸೋದು ಯಾವುದು ಅಂತ ಕೇಳಿದ್ರೆ ನೈಟ್ರೋಜಿನೇಸ್ ಅಂತ ಹೇಳಬೇಕು. ಮತ್ತು ಇಲ್ಲಿ ಹೈಡ್ರೋಜಿನೇಸ್ ಅಂತಿದೆಯಲ್ಲ, ಹೈಡ್ರೋಜನ್ ವಿಭಜಿಸೋದು ಅಂತ ಹೇಳಿ ಕಾಮನ್ ಆಗಿ ತಿಳ್ಕೊಬೇಕೀಗ. ಹಾಗಾದರೆ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಕೇಳಿದರೆ, ವಾತಾವರಣದಲ್ಲಿ ರಂಜಕ ಏಕೆ ಕಂಡು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇತರ ಅಂಶಗಳೊಂದಿಗೆ ಉತ್ತಮವಾಗಿ ಸಂಯೋಜನೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ. ಬಿ, ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಸಿ, ಸೂರ್ಯನಿಂದ ಆವಿಯಾಗುತ್ತದೆ. ಡಿ, ಸಾಮಾನ್ಯ ತಾಪಮಾನ ಮತ್ತು ಒತ್ತಡದಲ್ಲಿ ರಂಜಕವು ದ್ರವ ಸ್ಥಿತಿಯಲ್ಲಿರುತ್ತದೆ ಅಂತ ಹೇಳ್ತಾರೆ. ಆನ್ಸರ್ ಇದಕ್ಕೆ ಯಾವುದ್ರಿ ಅಂತ ಕೇಳಿದರೆ, ರಂಜಕ ವಾತಾವರಣದಾಗ ಯಾಕೆ ಇರೋದಿಲ್ಲ ಅಂದ್ರೆ ಸಾಮಾನ್ಯ ತಾಪಮಾನ ಮತ್ತು ಒತ್ತಡದಲ್ಲಿ ರಂಜಕವು ದ್ರವ ಸ್ಥಿತಿಯಲ್ಲಿರುತ್ತದೆ, ಅದಕ್ಕೋಸ್ಕರ ಅದು ಕಂಡು ಬರುವುದಿಲ್ಲ. ವಾತಾವರಣದಲ್ಲಿ ಯಾವಾಗಲೂ ಅನಿಲಗಳು ಇದ್ದೇ ಇರ್ತವೆ ಅಂತ. ಇನ್ನು ಅದೇ ರೀತಿಯಾಗಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. 20ನೇ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಈ ಕೈಗಾರಿಕಾ ತ್ಯಾಜ್ಯದಿಂದ ಕಣಗಳನ್ನು ತೆಗೆದುಹಾಕುವಲ್ಲಿ ಕೆಳಗಿನ ಸಾಧನಗಳಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೇಳ್ತಾರೆ. ಹಾಗಾದ್ರೆ ನಿಮ್ಗೆ ಇದು ಪ್ರೆಸಿಪಿಟೇಟರ್ ಅಂತ ಒಂದು ಗೊತ್ತಿರಬೇಕು. ಯಾರು ಸೈನ್ಸ್ ಮಾಡಿದಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಪ್ರೆಸಿಪಿಟೇಟರ್ ಅಂತ ಹೇಳಿ. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಏನು ಮಾಡ್ತದಪ್ಪ ಅಂದ್ರೆ, ಯಾವುದೇ ಅದು ನೀರಿನಲ್ಲಿರುವಂತಹ ಅಣುಗಳನ್ನು ಮತ್ತು ಘನತ್ಯಾಜ್ಯಗಳನ್ನು ಏನು ಮಾಡ್ತೈತೆ ಅಂದ್ರೆ ನಾಶ ಮಾಡುವಂಥದ್ದು ಐತಿ. ಇಲ್ಲಿ ಸ್ಥಾಯಿ ವಿದ್ಯುತ್ತಿನ ಅವಕ್ಷೇಪಣ ಅಂಥೇಳಿ ನಿಮಗೆ ಗೊತ್ತಿರಲಿ, ಕೈಗಾರಿಕಾ ತ್ಯಾಜ್ಯಗಳನ್ನು ತೆಗೆದುಹಾಕುವುದು ಅಂಥೇಳಿ. ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, 21ನೇ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಒಂದನೇದು ಸಮುದ್ರ ಸೌತೆಕಾಯಿಗಳು ಅಂತ ಬರ್ತವೆ. ಸಮುದ್ರದ ಸವಿತೆ ಕುಕುಂಬರ್ಸ್, ಸಿ ಕುಕುಂಬರ್ಸ್ ಅಂದರೆ ಅದು ಕುಕುಂಬರ್ಸ್ ರಿಯಲ್ ಆಗಿ ಇರೋಂಗಿಲ್ಲ, ಆ ಕುಕುಂಬರ್ಸ್ ಥರ ಇರೋದರಿಂದ ಆ ಥರ ಹೆಸರನ್ನು ಇಟ್ಟಿದ್ದಾರೆ, ಸಿ ಕುಕುಂಬರ್ಸ್ ಅಂತೇಳಿ. ಸಮುದ್ರದ ಸವಿತೆಕಾಯಿಗಳು ಸಮುದ್ರದ ಅಕಶೇರುಕಗಳು ಸಾಮಾನ್ಯವಾಗಿ ಸಮಭಾಜಕ ಪ್ರದೇಶದಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇದು ಇಕೋಟೇರಿಯಾದಲ್ಲಿ ಕಂಡು ಬರೋದಿಲ್ಲ, ಇದು ಟ್ರಾಪಿಕಲ್ ಕಂಡು ಬರುತ್ತದೆ, ಅಂದರೆ ಉಷ್ಣವಲಯದಲ್ಲಿ ಕಂಡು ಬರುವಂಥದ್ದು. ಅದಕ್ಕೋಸ್ಕರ ಒಂದು ರಾಂಗು.
ಇನ್ನು ನೋಡ್ರಿ ಕೆಳಗಡೆದು ಸಮುದ್ರದ ಸೌತೆಕಾಯಿಗಳು ಹವಳದ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. ಇದು ಹವಳದ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ, ಇದು ನಿಜವಾಗಿದೆ. ಸಮುದ್ರದ ಸೌತೆಕಾಯಿಗಳು ಸಾಗರ ಪ್ರಪಂಚದ ಕಸ ಸಂಗ್ರಾಹಕಗಳಂತೆ ಕಾರ್ಯನಿರ್ವಹಿಸಿ ಪೋಷಕಾಂಶಗಳನ್ನು ಮರುಬಳಕೆ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ 3 ಕೂಡ ಸರಿಯಾಗಿದೆ, 1 ಮಾತ್ರ ತಪ್ಪಾಗಿದೆ. 2 ಮತ್ತು 3 ಉತ್ತರ ಎಲ್ಲಿದೆ ನೋಡ್ರಿ, ಬಿ ಆಪ್ಷನ್ಸಲ್ಲಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದೇ ರೀತಿ ಕೇಳಿದರೆ ಬಿ ಗೆಳೆಯರೆ. 22ನೇ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಪವಿತ್ರ ತೋಪುಗಳು ಈ ಕೆಳಗಿನ ಯಾವುದರ ಸಂರಕ್ಷಣೆ ಉಪಯುಕ್ತವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈಗ ಪವಿತ್ರ ತೋಪುಗಳು ಅಂತ ಕೇಳ್ತಾರೆ. ಸಕ್ರೀಡ್ ಇಂಗ್ಲೀಷ್ನಲ್ಲಿ ನೋಡ್ರಿ ಒಂದ್ಸಲ, ಸಕ್ರೀಡ್ ಗ್ರೋವ್ಸ್ ಅಂತ ಬರ್ತಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಅಚ್ಚುಗನ್ನಡದಾಗ ನಿಮಗೆ ಪಕ್ಕಾ ಆಗಿ ಹೇಳ್ಬೇಕಂತ ಕೇಳಿದ್ರೆ, ಒಂದು ದೇವ್ರ ಗುಡಿ ಇರ್ತೈತಿ, ಅಥವಾ ಆ ದೇವ್ರ ಗುಡಿ ಸುತ್ತಮುತ್ತ ಒಂದು ಕಾಡ ಅಥವಾ ಅರಣ್ಯ ಅಥವಾ ಒಂದು ಸ್ವಲ್ಪ ಗಿಡ ಮರಗಳು ಬೆಳೆದಿರ್ತಾವೆ. ಅದನ್ನು ಯಾರೂ ಕಡಿಯೋದಿಲ್ಲ. ಅದು ಪಾರಂಪರಿಕವಾಗಿ ಅದು ದೇವ್ರ ಕಾಡ ಅಂತ ಕರಿತಿರ್ತೀವಿ ನಾವು. ಹಾಗಾದ್ರೆ ಆ ದೇವ್ರ ಕಾಡನ್ನು ಆ ದೇವ್ರಿಗೋಸ್ಕರ ಯಾರೂ ಏನು ಮಾಡಲ್ಲ, ಮುಟ್ಟಲ್ಲ. ಯಾಕಂದ್ರೆ ಆ ದೇವತೆ ಬಂದು ನಮ್ಗೆ ಏನಾದರೂ ಹಾನಿ ಮಾಡುತ್ತೆ ಅಂತೇಳಿ. ಅಂಥ ಅರಣ್ಯಗಳು ನಮ್ಮ ಭಾರತ ದೇಶದಾಗ ಭಾಳ ಕಡೆ ಅದಾವೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅವುಗಳನ್ನು ಏನು ಮಾಡ್ಬೇಕ್ರಿ ನೀವು, ಆ ಹೆಸರುಗಳು ಕೂಡ ಆಲ್ರೆಡಿ ಎಕ್ಸಾಮ್ದಾಗ ಆಗಿ ಹೋಗಿದ್ದಾವೆ. ಯಾವುದ್ರ ಬಗ್ಗೆ, ಪವಿತ್ರ ತೋಪುಗಳಿಗೆ. ಕರ್ನಾಟಕದಲ್ಲಿ ಈ ಪವಿತ್ರ ತೋಪುಗಳನ್ನು ಅಂದರೆ ದೇವ್ರ ಇರ್ತೈತಿ, ಆ ಸುತ್ತಮುತ್ತ ಅರಣ್ಯ ಇರ್ತೈತಲ್ಲ, ಅಂಥವುಗಳನ್ನು ದೇವರ ಕಾಡುಗಳು ಅಂತ ನಾವು ಕರ್ನಾಟಕದವ್ರು ಕರಿತೀವಿ. ಹಾಗಾದ್ರೆ ರಾಜಸ್ಥಾನದವರು ಓರಾನ್ ಅಂತ ಕರೀತಾರೆ, ಹಿಮಾಚಲ ಪ್ರದೇಶದವರು ದೇವಭೂಮಿ ಅಂತ ಕರೀತಾರೆ, ತಮಿಳುನಾಡಿನವರು ಕೋವಿಲ ಕಾಡು ಅಂತ ಕರೀತಾರೆ, ಮಹಾರಾಷ್ಟ್ರದವರು ದೇವರಾಯ ಅಂತ ಕರೀತಾರೆ, ಕೇರಳದವರು ಕಾವು ಅಂತ ಕರೀತಾರೆ. ಕಾವು ಅಂತ ಕರೆದ್ರೆ ಅದು ದೇವರ ಕಾಡುಗಳು ಆಗಿರ್ತಾವೆ. ಹಾಗಾದ್ರೆ ಇಲ್ಲೇ ನೋಡ್ರಿ ಆಪ್ಷನ್ಸ್ ಏನು ಎಷ್ಟು ಈಸಿಯಾಗಿ ಕೊಟ್ಟಿರೋದು. ಮಣ್ಣಿನ ಸವೆ ತಡೆಗಟ್ಟುತ್ತೆ, ಸಾಧ್ಯನೇ ಇಲ್ಲ. ಪರಿಸರ ಜಾಗೃತಿ ಮೂಡಿಸುತ್ತೆ, ಇಲ್ಲ. ಅಪರೂಪದ ಮತ್ತು ಅಪಾಯದಲ್ಲಿರುವ ಪ್ರಭೇದಗಳ ಸಂರಕ್ಷಣೆ ಅಂತ ಉತ್ತರ ಇದಕ್ಕೆ ಸರಿಯಾಗಿ ಆಗುತ್ತದೆ ಗೆಳೆಯರೆ. ಹಾಗಾದರೆ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಕೇಳಿದ್ರೆ, 23ನೇದು, ರಾಮ್ಸಾರ್ ತಾಣಗಳ ಸಂಖ್ಯೆಗೆ ಅನುಗುಣವಾಗಿ ಈ ಕೆಳಗಿನ ರಾಜ್ಯಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಡಿಸ್ಕ್ರೇಜಿಂಗ್ ಆರ್ಡರ್ ಯಾವುದು ಹೈಯೆಸ್ಟ್ ಇದೆಯಲ್ಲ ಅದರಿಂದ ಕೆಳಗೆ ಹೈಯೆಸ್ಟ್ ಯಾವುದಿದೆ ಹೇಳ್ರಿ. ಹಂಗಾದರೆ ಹೈಯೆಸ್ಟ್ ಯಾವುದಿದೆ ಅಂತ ಕೇಳಿದ್ರೆ, ಫಸ್ಟಿಗೆ ತಮಿಳುನಾಡಿದೆ, 18 ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ್ದಾವೆ. ಇಂಡಿಯಾದಲ್ಲಿ ಒಟ್ಟು ರಾಮ್ಸಾರ್ ಸೈಟ್ಗಳ ಸಂಖ್ಯೆ 85 ಅಂತ ಗೊತ್ತಿರಲಿ. ಅತಿ ಮೊದಲ ರಾಮ್ಸಾರ್ ಸೈಟ್ ಯಾವುದು ಅಂತ ಕೇಳಿದ್ವಿ, ಚಿಲ್ಕಾ ಅಂತ ಹೇಳಿದ್ವಿ. ದೊಡ್ಡ ಸುಂದರಬನ್ಸು ಚಿಕ್ಕದು ರೇಣುಕಾ ಅಂತ ಹೇಳಿದ್ವಿ. ಕರ್ನಾಟಕದಲ್ಲಿ 4 ಅಂತ ಹೇಳಿದ್ವಿ. ಹಾಗಾದರೆ ಅತಿ ಹೆಚ್ಚು ಯಾವುದ್ರಿ ಅಂತ ಕೇಳಿದ್ರೆ ತಮಿಳುನಾಡು 18 ಹೊಂದಿದೆ. ಸೆಕೆಂಡ್ ಹೈಯೆಸ್ಟ್ ಉತ್ತರ ಪ್ರದೇಶ 10 ಹೊಂದಿದೆ, ಆದರೆ ಆಪ್ಷನ್ಸಲ್ಲೇ ಇಲ್ಲ ಅದು. ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ನಾವು ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಮ್ಯಾಚ್ ಮಾಡಬೇಕು. ಹಾಗಾದರೆ 1 ಅಂತ ಪಕ್ಕ ಫಿಕ್ಸ್ ಆತೀಗ. 1 ಆಪ್ಷನ್ಸ್ ನೋಡ್ರಿ ಎಲ್ಲಿ ಮಾತ್ರ ಇದೆ ಅಂತ ಕೇಳಿದ್ರೆ ಅದು ಬಿ ಮತ್ತು ಡಿ ಎಲ್ಲಿದೆ. 3 ಕಾಮನ್ ಆಗಿದೆ ನೋಡ್ರಿ, 3 ನಮಗೆ ಹುಡುಕುವಂಥ ಪ್ರಶ್ನೆ ಏನಿಲ್ಲ. ಹಾಗಾದರೆ ಏನಾಗುತ್ತೆ ಅಂತ ಕೇಳಿ 1 ತಮಿಳುನಾಡು ಆದರೆ ಸೆಕೆಂಡ್ ಜಮ್ಮು ಕಾಶ್ಮೀರ ಆಗುತ್ತೆ. ಹಾಗಾದರೆ ಅಸ್ಸಾಂದಲ್ಲಿ ಜಾಸ್ತಿ ಇದ್ದಾವೆ ಅಥವಾ ಗುಜರಾತ್ನಲ್ಲಿ ಜಾಸ್ತಿ ಇದ್ದಾವೆ ಅಂತ ಕೇಳಿದ್ರೆ ನೀವೇನು ಹೇಳ್ಬೇಕಂತ ಕೇಳಿದ್ರೆ ಅಸ್ಸಾಂಕ್ಕಿಂತ ಗುಜರಾತ್ನಲ್ಲಿ ಜಾಸ್ತಿ ಇದ್ದಾವೆ ಅಂತ ಹೇಳಬೇಕು. ಹಾಗಾದರೆ ತಮಿಳುನಾಡು, ಜಮ್ಮು ಕಾಶ್ಮೀರ, ಗುಜರಾತು, ಅಸ್ಸಾಂ ಇದು ಸರಿಯಾದ ಕ್ರಮವಾಗಿದೆ. ಆಪ್ಷನ್ಸ್ ಬಿ ಎಲ್ಲಿದೆ ನೋಡ್ರಿ ಅದು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ತುಂಬ ಇದನ್ನು ಏನಾಗಿದೆ ಅಂದರೆ ನೀವು ಎಷ್ಟೋ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಿರ್ತೀರಿ. ಇದು ಆಲ್ರೆಡಿ ನೀವು ಏನು ಮಾಡಿರ್ತೀರಿ ಅಂದ್ರೆ ಓದದೇ ಇರುವಂಥದ್ದನ್ನು ಮತ್ತು ಅವು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮತ್ತು ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ಇಲ್ಲಿ ಕ್ಯಾರಿ ಮಾಡಿರೋದು. ಹಾಗಾದರೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಈ ಪ್ರಶ್ನೆ ಬೇಡ. ಹಾಗಾದರೆ ಇದು ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿ ಇದನ್ನು ಯಾವುದೋ ಒಂದು ಕ್ವಶನನ್ನು ತೊಗೊಂಡ್ಬಂದು ಇಲ್ಲಿ ಇಟ್ಟು ಡಿಸ್ಕಷನ್ ಮಾಡ್ತಾ ಇಲ್ಲ. ಇದು ಯಾವುದೇ ಎಕ್ಸಾಮ್ದಲ್ಲಿ ಬಂದು ಇಂಪಾರ್ಟೆಂಟ್ ಆಗಿರೋದು ಪ್ರಶ್ನೆಯೇ ಇಲ್ಲಿ ಕ್ಯಾರಿ ಮಾಡಿರೋದು ಅಂತ ಗೆಳೆಯರಿಗೆ ಗೊತ್ತಿರಲಿ. ಅದಕ್ಕೋಸ್ಕರ ಇದನ್ನು ನಾನು ತುಂಬ ಹಲವು ಪ್ರಶ್ನೆಗಳಿದ್ದಾವೆ. ಈ ಒಂದು ಸಿರೀಸನ್ನು ನೀವು MCQ ಎನ್ವಿರಾನ್ಮೆಂಟ್ ನೋಡಿದ್ರೆ ಅಂದ್ರೆ KS ಅಲ್ಲಿ ನೀವು ಆರಾಮಾಗಿ ಮಾರ್ಕ್ಸ್ಗಳು ಬರ್ತಾವಂತೇಳಿ ನಂದು ಹೋಪ್ ಇದೆ. 100ಕ್ಕೆ 100 ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೊಂದು ನಂಬಿಕೆ ಇದೆ, ನನ್ನ ಪ್ರಯತ್ನಕ್ಕೆ ಇದು ಒಂದು ಸಾರ್ಥಕತೆ ಇದರಲ್ಲಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ದಯಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೆಳೆಯರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ರಿ. ಏನಿದು? ಶ್ರೀವಿಲ್ಲಿಪುತ್ತೂರು ಆನೆ ಮೀಸಲು ಪ್ರದೇಶ, ವಯನಾಡ್ ಆನೆ ಮೀಸಲು ಪ್ರದೇಶ, ಅಗಸ್ತ್ಯಮಲೈ ಆನೆ ಮೀಸಲು ಪ್ರದೇಶ, ಆನೆಮುಡಿ ಆನೆ ಮೀಸಲು ಪ್ರದೇಶ ಅಂತ 4 ಆನೆ ಮೀಸಲು ಪ್ರದೇಶಗಳ ರಿಸರ್ವನ್ನು ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? ಕೇವಲ 2 ಇದ್ದಾವೆ, ಗೊತ್ತಿರಲಿ, ದಾಂಡೇಲಿ ಮತ್ತು ಮೈಸೂರು.
ಇನ್ನು ಅದೇ ರೀತಿಯಾಗಿ ಮೇಲೆ ನೀಡಲಾದ ಆನೆ ಮೀಸಲು ಪ್ರದೇಶಗಳಲ್ಲಿ ಯಾವುದು ತಮಿಳುನಾಡಲ್ಲಿ ನೆಲೆಗೊಂಡಿದೆ? ತಮಿಳುನಾಡಲ್ಲಿ ಶ್ರೀವಿಲ್ಲಿಪುತ್ತೂರು ಪಕ್ಕ ಗೊತ್ತಾಯ್ತು ಈಗ. ಅಥವಾ ನೀವು ಇನ್ನೂ ನೋಡ್ರಿ, ಅತಿ ದೊಡ್ಡ ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಶಿಖರನ ಆನೆಮಡಿ ಎಲ್ಲಿದೆ? ಕೇರಳದಲ್ಲಿದೆ. ಇದು ತಮಿಳುನಾಡಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನಾದರೂ ಗೆಸ್ ಮಾಡಿದಿರಿ ಅಂದ್ರೆ ನೋಡ್ರಿ, ಆಪ್ಷನ್ಸ್ ಇಲ್ಲಿ 4 ಸಿ ಯಲ್ಲಿದೆ, ಬಿ ಯಲ್ಲಿದೆ. ಹಾಗಾದರೆ ನೀವು ಆಬ್ವಿಯಸ್ಲಿ ಯಾವ ಉತ್ತರ ಆಗಿಬಿಡ್ತೀರಿ? ಒಂದು ಹಾಕಿ ಬರ್ತೀರಿ. ಹಾಗಾದರೆ ತಮಿಳುನಾಡಲ್ಲಿ ಇರೋದು 2 ಯಾವ್ಯಾವ ಅಂತ ಕೇಳಿದ್ರೆ ಅಗಸ್ತಮಲೈ ಇದೆ ಮತ್ತು ಶ್ರೀವಿಲ್ಲಿಪುತ್ತೂರು ಆನೆ ಮೀಸಲು ಪ್ರದೇಶ ಇದೆ ಅಂತ ಹೇಳ್ತಾ ಇದ್ದೀವಿ ಅಂತ ಗೊತ್ತಾಯ್ತು ಈಗ. ಮತ್ತು ಈಗ ಇದು ವಯನಾಡು ಮತ್ತು ಆನೆಮುಡಿ ಕೇರಳದಲ್ಲಿ ಅಂತೇಳಿ ಕೂಡ ನೀವು ನೆನ್ಪಿಟ್ಕೋಬೇಕು ಗೆಳೆಯರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಭಾರತದಲ್ಲಿ ಹಿಮಚಿರತೆ ಸಂಖ್ಯೆಯ ಮೌಲ್ಯಮಾಪನ ಸ್ಪಾಯ್ ಅಂತ ಹೇಳ್ತಾರೆ. ಎಸ್ ಅಂದರೆ ಸ್ನೋ ಲಿಯೋಪಾರ್ಡ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಅಂತ ಅಂದಂಗಿದು ಅರ್ಥ. ಅಂದರೆ ಈ ಸ್ಪಾಯ್ ಕಾರ್ಯಕ್ರಮವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಸ್ಪಾಯ್ ಪ್ರೋಗ್ರಾಮ್ ಭಾರತದಲ್ಲಿ ವಿವಿಧ ಹಿಮಚಿರತೆ ಆವಾಸ ತಾಣಗಳಲ್ಲಿ ಕ್ಯಾಮ್ರಾ ಟ್ರ್ಯಾಕಿಂಗ್, ಜೆನೆಟಿಕ್ಸ್ ಸ್ಯಾಂಪ್ಲಿಂಗ್ ಮತ್ತು ಆವಾಸ ತಾಣದ ಮೌಲ್ಯಮಾಪನಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗಿದೆ ಗೆಳೆಯರೆ. ಈ ರೀತಿಯನ್ನು ಏನು ಮಾಡಿದ್ದಾರೆ ಅವರು, 718 ಸ್ನೋ ಪ್ಲಾಟ್ಗಳು ಭಾರತದಲ್ಲಿ ಇದಾವೆ ಅಂತೇಳಿ ಇತ್ತೀಚೆಗೆ ಸರ್ವೆ ಬರೋದನ್ನು ನೋಡ್ತಾ ಇದ್ದೀವಿ. ಈ ಸರ್ವೆ ಇದೇ ರೀತಿ ಮಾಡಿದ್ದಾರೆ. ಈ ಕ್ಯಾಮ್ರಾ ಟ್ರ್ಯಾಪಿಂಗ್ ಮುಖಾಂತರ ಆಗಿರ್ಬೋದು, ಆ ಜೆನೆಟಿಕ್ ಸ್ಲ್ಯಾಂಪಿಂಗನ್ನು ತೊಗೊಂಡು ಕೂಡ ಮಾಡಿದ್ದಾರೆ ಮತ್ತು ಅದು ಎಲ್ಲಿ ಆವಾಸ ಸ್ಥಾನಗಳು ಕೂಡ ಮೌಲ್ಯಮಾಪನ ಮಾಡಿ ಅಳತೆ ಮಾಡಿರುವಂಥದ್ದು. ಅರಣ್ಯ ಸಂಶೋಧನಾ ಸಂಸ್ಥೆ ಹಿಮಚಿರತೆ ಶ್ರೇಣಿಯ ರಾಜ್ಯಗಳು ಮತ್ತು ಸಂರಕ್ಷಣಾ ಪಾಲುದಾರರ ಬೆಂಬಲದೊಂದಿಗೆ ಸ್ಪಾಯ್ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರೀಯ ಸಂಯೋಜಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಇದು ಅರಣ್ಯ ಸಂಶೋಧನಾ ಸಂಸ್ಥೆ ಅಲ್ಲ ಅಂತ ಗೊತ್ತಿರಬೇಕು. ಮತ್ತು ಯಾವುದೇ ರೀತಿ ಕೇಳಿದ್ರೆ ಭಾರತೀಯ ವನ್ಯಜೀವಿ ಸಂಸ್ಥೆ ಇಲ್ಲಿ ಉತ್ತರ ಆಗಬೇಕು. ಭಾರತೀಯ ವನ್ಯಜೀವಿ ಸಂಸ್ಥೆ ಏನಪ್ಪ ಅಂದರೆ ಹಿಮಚಿರತೆ ಶ್ರೇಣಿಯ ರಾಜ್ಯಗಳು ಮತ್ತು ಸಂರಕ್ಷಣಾ ಪಾಲುದಾರರ ಬೆಂಬಲದೊಂದಿಗೆ ಸ್ಪಾಯ್ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರೀಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿತು ಅಂತ ಹೇಳಬೇಕು ಇಲ್ಲಿ. ಹಾಗಾದರೆ 2 ಏನಾಗಿದೆ? ತಪ್ಪಾಗಿದೆ. 1 ಸರಿಯಾಗಿದೆ. ಹಾಗಾದರೆ 1 ಮಾತ್ರ ಉತ್ತರ ಆಗುತ್ತದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 26ನೇ ಪ್ರಶ್ನೆ, ಕಡಲಕಳೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಡಲಕಳೆ ಅಂತ ಕೇಳ್ತಾ ಇದ್ದಾರೆ. ಇವುಗಳನ್ನು 21ನೇ ಶತಮಾನದ ಔಷಧೀಯ ಆಹಾರ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ನಿಜವಾಗಿದೆ. ಸೀ ವೀಡ್ಸ್ ಅಂತ ಕರಿತೀವಲ್ಲ, ಇವು ಏನಪ್ಪ ಅಂತ ಕೇಳಿದ್ರೆ ಮೆಡಿಕಲ್ ಫುಡ್ ಆಫ್ ದ 21st ಸೆಂಚುರಿ ಅಂತ ಹೇಳ್ತಾರೆ ಇವನನ್ನು. ಹಾಗಾದರೆ ಇದು ಉತ್ತರ ಸರಿಯಾಗಿದೆ. ದೊಡ್ಡ ಕಡಲಕಳೆ ಈ ಕಳೆಗಳು ಕೆಲ್ಪ್ ಕಾಡುಗಳು, ನೋಡ್ರಿ, ಕೆಲ್ಪ್ ಕಾಡುಗಳು ಎಂದು ಕರೆಯಲ್ಪಡುವ ದಟ್ಟವಾದ ನೀರೊಳಗಿನ ಕಾಡುಗಳನ್ನು ರೂಪಿಸುತ್ತವೆ. ಇದು ಮೀನು, ಬಸವನ ಮತ್ತು ಸಮುದ್ರದ ಆರ್ಚಿಯನ್ಗಳಿಗೆ ನೀರೊಳಗಿನ ನರ್ಸರಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾಯಿದ್ದಾರೆ. ಇದು ಕೂಡ ಕರೆಕ್ಟಾಗಿದೆ. ಹೆಚ್ಚುವರಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಮೂಲಕ ಮತ್ತು ಸಮುದ್ರದ ರಾಸಾಯನಿಕ ಹಾನಿಯನ್ನು ಸಂಕೇತಿಸುವ ಮೂಲಕ ಅವು ಜೈವಿಕ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾಯಿದ್ದಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಇದು ಇಂಪಾರ್ಟೆಂಟ್. ಯಾವಾಗಲೂ ಪ್ರಶ್ನೆಯನ್ನು ಓದಿದ ಮ್ಯಾಗ ಇದು ಏನಂತಾನೆ ಓದಬೇಕು. ಏನು ಎಷ್ಟು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾನೆ, ಎಷ್ಟು ತಪ್ಪಾಗಿದ್ದಾವೆ ಅಂತ ಕೇಳ್ತಾ ಇದ್ದಾನೆ ಅನ್ನೋಂಥದ್ದನ್ನೇ ನೀವು ನೋಡಬೇಕು. ಇವು ಎಷ್ಟು ಸರಿಯಾಗಿದೆ ಕೇಳಿದರೆ ಎಲ್ಲ ಸರಿಯಾಗಿದೆ ಅಂತ ಉತ್ತರ ಇದಾಗುತ್ತೆ, ಸಿ ಆಗುತ್ತೆ. ಎಷ್ಟು ತಪ್ಪಾಗಿದೆ ಅಂತ ಕೇಳಿದರೆ ಆನ್ಸರ್ ಡಿ ಆಗುತ್ತೆ. ಯಾವುದೂ ತಪ್ಪಾಗಿಲ್ಲ ಇದರಲ್ಲಿ. ಯಾವುದ್ರ ಬಗ್ಗೆ? ಸೀ ವುಡ್ಸ್ ಬಗ್ಗೆ ಅಂತೇಳಿ ಕ್ವಶನ್ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ರಾಮ್ಸಾರ್ ಸೈಟ್ಗಳಿದ್ದಾವೆ ಮತ್ತು ಸ್ಟೇಟ್ಗಳಿದ್ದಾವೆ. ಅಘನಾಶಿನಿ ಇದೆಯಲ್ಲ, ಇದು ಕರ್ನಾಟಕದಲ್ಲಿದೆ, ಇದು ನಿಜವಾಗಿದೆ. ಕರೈವಟ್ಟಿ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದರೆ ಇದು ರಾಮ್ಸಾರ್ ಸೈಟು ತಮಿಳುನಾಡಿನಲ್ಲಿದೆ. ಲಾಂಗುಡ್ ಶೋಲಾ ಮೀಸಲು ಅರಣ್ಯ ಇದು ಕೂಡ ಎಲ್ಲಿದೆ ಗೆಳೆಯರ? ಇದು ತಮಿಳುನಾಡಿನಲ್ಲಿ ಇದೆ ಅಂತ ಹೇಳ್ತಾ ಇದ್ವಿ, ಕೇರಳ ಅಲ್ಲ. ಹಾಗಾದರೆ 1 ಮತ್ತು 2 ಸರಿ. ಹಾಗಾದರೆ ಉತ್ತರ ಯಾವ್ದು ಹಾಕ್ತೀರಿ? 1 ಮತ್ತು 2 ಆನ್ಸರ್ ಬಿ ಅನ್ನು ಹಾಕ್ತಾ ಇದ್ದೀರಿ. ರಾಮ್ಸರ್ ಸೈಟ್ಗಳ ಬಗ್ಗೆ ಒಟ್ಟು 85 ಇಂಪಾರ್ಟೆಂಟ್ ಅಲ್ಲ, 75ರಿಂದ ಆದರೂ ಮತ್ತು ಮೋಸ್ಟ್ ಇಂಪಾರ್ಟೆಂಟು ಕರೆಂಟ್ ನ್ಯೂಸಲ್ಲಿ ಇರುವುದನ್ನು ಕೂಡ ನೀವು ಏನು ಮಾಡಬೇಕು ರೀ, ನೆನಪಿಟ್ಟುಕೊಳ್ಬೇಕು ಗೆಳೆಯರೆ. ಹಾಗಾದರೆ 28ನೇ ಪ್ರಶ್ನೆ ನೋಡೋಣ. ತಂತೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾರೆ. ಈ ತಂತೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡಿನ ಬರ್ಗೂರ್ ಬೆಟ್ಟಗಳಲ್ಲಿ ನೆಲೆಗೊಂಡಿದೆ. ನಾಳೆ ಬರ್ಗೂರ್ ಬೆಟ್ಟ ಎಲ್ಲಿದೆ ಅಂತ ಕೇಳ್ಬೋದು. ತಂತೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳ್ಬೋದು. ಈ ರೀತಿ ಡೈರೆಕ್ಟ್ ಕ್ವಶನ್ಗಳು ಬರೋ ಚಾನ್ಸ್ ಇದಾವೆ ಗೆಳೆಯರೆ. ಹಾಗಾದರೆ ಇದು ಉತ್ತರ ಏನಾಗಿದ್ರೆ 1ನೇದು ಸರಿಯಾಗಿದೆ.
ಈ ಪ್ರದೇಶವು ನೀಲಗಿರಿ ಆನೆ ಮೀಸಲು ಪ್ರದೇಶದ ಗಮನಾರ್ಹ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕೂಡ ಇದು ಕೂಡ ಸರಿಯಾಗಿದೆ ಗೆಳೆಯರೇ. ಇದು ವೈಗೈ ನದಿಯ ಜಲಾನಯನ ಪ್ರದೇಶದ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು ವೈಗೈ ನದಿ ಆಗುವುದಿಲ್ಲ ಗೆಳೆಯರೇ. ಇದು ಯಾವುದಪ್ಪ ಅಂತ ಕೇಳಿದ್ರೆ ಪಾಲಾರ್ ನದಿ ಅಂತ ಹೇಳಬೇಕು. ಇದರಲ್ಲಿ ಪಾಲಾರ್ ನದಿ ಅಂತಲೇ ಹೇಳಬೇಕು. ಹಾಗಾದರೆ 1 ಮತ್ತು 2 ಉತ್ತರ ಸರಿಯಾಗಿದೆ. ಹಾಗಾದರೆ ಇದು ಏನಪ್ಪ ಅಂತ ಕೇಳಿದ್ರೆ ಆನ್ಸರ್ ಎಲ್ಲಿದೆ ನೋಡ್ರಿ, 1 to 1 ಇದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ. ಅಂಕ ಸಮುದ್ರ ಎಲ್ಲಿ ಬರುತ್ತದೆ? ಉತ್ತರಾಖಂಡದಲ್ಲ. 2017ರಲ್ಲಿ ಅಂಕ ಸಮುದ್ರ ಸರೋವರವನ್ನು ಬಳ್ಳಾರಿಯಲ್ಲಿ, ಇದು ಮುಂಚೆ ಬಳ್ಳಾರಿಯಲ್ಲಿ ಬರ್ತಾ ಇತ್ತು, ಈಗ ವಿಜಯನಗರ ಅಂತ ಹೇಳಬೇಕು. 2017ರಲ್ಲಿ ಅಂಕ ಸಮುದ್ರ ಸರೋವರನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಸೆಕ್ಷನ್ 36A ಪ್ರಕಾರ ಪಕ್ಷಿಗಳ ಸಂರಕ್ಷಣಾ ಮೀಸಲನ್ನು ಘೋಷಿಸಲಾಗಿದೆ. ನೋಡಿರಿ, ಯಾವ ಸೆಕ್ಷನ್ ಕೂಡ ಇಂಪಾರ್ಟೆಂಟು. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ 1972 ಸೆಕ್ಷನ್ 36 ಪ್ರಕಾರ ವೈಲ್ಡ್ ಲೈಫ್ ಸೆಂಚುರಿಯನ್ನು ಘೋಷಣೆ ಮಾಡ್ತಾರೆ. ಆದರೆ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡೋದು 35 ಅಂತ ಗೊತ್ತಿರಲಿ ನಿಮ್ಗೆ ಗೆಳೆಯರೆ. ಅದೇ ರೀತಿಯಾಗಿ ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳನ್ನು ಮಾಡ್ತಾರಲ್ಲ, ಅವು ಕೂಡ ಏನಪ್ಪ ಅಂದ್ರೆ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಪ್ರಕಾರ ಸೆಕ್ಷನ್ 37 ಪ್ರಕಾರ ಅದನ್ನು ಘೋಷಣೆ ಮಾಡ್ತಾರೆ. ಕರ್ನಾಟಕದಲ್ಲಿ 4 ಇದ್ದು ಈಗ 5ನೇ ಘೋಷಣೆ ಮಾಡಿದ್ದಾರೆ. ಯಾವುದು? ಬಿಜಾಪುರದಲ್ಲಿದೆ ನೋಡ್ರಿ. ಅದನ್ನು ಶ್ರೀ ಸಿದ್ದೇಶ್ವರ ಅವರ ಹೆಸರಿಟ್ಟಿರೋದು ಅಂತ, ಮಮಲಾಪುರ ಅಂತ ಗೊತ್ತಿರಲಿ ನಿಮಗೆ. ಅದೇ ರೀತಿಯಾಗಿ 2ನೇದು ಸ್ಟೇಟ್ಮೆಂಟ್ ಹೋದ್ರಿ. ಈ ಪ್ರದೇಶ ಪೇಂಟೆಡ್ ಕೊಕ್ಕರೆ ಮತ್ತು ಬ್ಲ್ಯಾಕ್ ಹೆಡೆಡ್ ಐಬಿಸ್ನ ಜೈವಿಕ ಭೌಗೋಳಿಕ ಸಂಖ್ಯೆಯ 1%ಗಿಂತ ಹೆಚ್ಚು ಬೆಂಬಲಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಅಂತ ಇದಕ್ಕೆ ಉತ್ತರ 2 ಕೂಡ ಏನಾಗ್ತಾವ್ರಿ ಕೇಳ್ರಿ, ಸರಿಯಾದ ಉತ್ತರವೇ ಆಗುತ್ತದೆ ಇದಕ್ಕೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಕೇಳಿದ್ರೆ, ಜಾಗತಿಕ ಹುಲಿ ವೇದಿಕೆ ಗ್ಲೋಬಲ್ ಟೈಗರ್ ಫಾರಂಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಗ್ಲೋಬಲ್ ಟೈಗರ್ ಫಾರಂ ಹುಲಿಯನ್ನು ರಕ್ಷಿಸಲು ಜಾಗತಿಕ ಅಭಿಯಾನವನ್ನು ಪ್ರಾರಂಭಿಸಲು ಸ್ಥಾಪಿಸಲಾದ ಏಕೈಕ ಅಂತರ್ ಸರ್ಕಾರಿ ರಾಷ್ಟ್ರೀಯ ಸಂಸ್ಥೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಏನಾಗಿದೆ ಗೆಳೆಯರೆ, ರೈಟ್ ಆಗಿದೆ. ಇದು ಕಾರ್ಯಸಂಸ್ಥೆ ಭಾರತದ ನವದೆಹಲಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರೈಟ್ ಆಗಿದೆ. ಎಲ್ಲ ಹುಲಿ ಶ್ರೇಣಿಯ ದೇಶಗಳು ಏನಾಗಿದೆ ಅಂತ ಕೇಳಿದರೆ ಗ್ಲೋಬಲ್ ಟೈಗರ್ ಫಾರಂನ ಸದಸ್ಯರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪಾಗಿದೆ. ಎಲ್ಲ ಓನ್ಲಿ ಇಂತೆಲ್ಲ ಬರ್ತಾವಲ್ಲ, ಮಾತ್ರ ಇಂಥ ಬರ್ತಾವಲ್ಲ, ಇವುಗಳನ್ನು ನೀವು ಭಾಳ ಲಕ್ಷ್ಯ ಕೊಟ್ಟ 2 ಬಾರಿ ಓದಬೇಕು ಇವನನ್ನು. ಯಾಕಂದ್ರೆ ಒಟ್ಟು 13 ಹುಲಿ ದೇಶಗಳನ್ನು ಹೊಂದಿರತಕ್ಕಂಥ ಈ ಟೈಗರ್ ಫಾರಂದಲ್ಲಿ ಕೇವಲ 7 ದೇಶಗಳು ಮಾತ್ರ ಏನಾಗಿದ್ದಾವೆ ಅಂತ ಕೇಳಿದ್ರೆ ಇದರ ಸದಸ್ಯವಾಗಿದ್ದಾವೆ ಅಂತ ಹೇಳಬೇಕು. ಪಾಕಿಸ್ತಾನದಲ್ಲಿ ಹುಲಿಗಳು ಇದ್ದಾವೆ, ಆದರೆ ಭಾರತದಲ್ಲಿ ಈ ಫಾರಮನ್ನು ಮಾಡಿರೋದ್ರಿಂದ ಅವರು ಏನಾಗಲಿಲ್ಲ, ಭಾಗವಹಿಸಲಿಲ್ಲ ಅಂತ ಒಂದು ಗೊತ್ತಿದ್ರು ಕೂಡ ಎಲ್ಲ ಅನ್ನೋದು ಉತ್ತರ ಏನು ಮಾಡ್ತೀರಿ ನೀವು, ಹಾಕುವುದಿಲ್ಲ. ಕೇವಲ 1 ಮತ್ತು 2 ಹಾಕುವಂಥ ಚಾನ್ಸ್ ಕೂಡ ಇದ್ದಾವೆ. ಹಾಗಾದರೆ 8 ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಮೇಲಿನಲ್ಲಿ. ಹಾಗಾದರೆ 2 ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಹೇಳ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ನೆಕ್ಸ್ಟ್ ಹೇಳ್ತಾ ಇದ್ದೀವಿ, ಈ ಧ್ರುವೀಕೃತ ಪೆಟ್ರೋಲಿಯಂ ಅನಿಲದ ಘಟಕಗಳು ಯಾವುವು ಅಂತ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವುದು? ಪ್ರೊಪೇನ್ ಇದೆ, ಬ್ಯೂಟೇನ್ ಇದೆ ಅಂತೇಳಿ BP ಅಂತ ಹೇಳಬೇಕು. LPGಯಲ್ಲಿರೋದು BP, ಪ್ರೊಪೇನ್ ಮತ್ತು ಬ್ಯೂಟೇನ. ಬೇಸಿಗೆಯಲ್ಲಿ ಬ್ಯೂಟೇನ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಏನಪ್ಪ ಅಂದ್ರೆ 1 ಮತ್ತು 2 ಸರಿಯಾದ ಉತ್ತರಗಳು ಆಯ್ಕೆಯಾಗಿದ್ದಾವೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ? 32ನೇ ಪ್ರಶ್ನೆ, ಪರಿಸರ ಕಾಯ್ದೆಗಳ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪರಿಸರ ಕಾಯ್ದೆಗಳು ಮೋಸ್ಟ್ ಇಂಪಾರ್ಟೆಂಟು. ಹಾಗಾದರೆ ಯಾವ್ಯಾವ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನಿಮ್ಗೆ ಗೊತ್ತು, 1972ರಲ್ಲಿ ಬಂದಿದೆ. ಪರಿಸರ ಸಂರಕ್ಷಣಾ ಕಾಯ್ದೆ ಬಂದಿರೋದು 1986. ಅರಣ್ಯ ಸಂರಕ್ಷಣಾ ಕಾಯ್ದೆ 80. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಬಂದಿರೋದು 1974 ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ. ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಅದೇ ರೀತಿಯಾಗಿ ಈ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ ಜಲ ಕಾಯ್ದೆ ಅಡಿಯಲ್ಲೇ ಸ್ಥಾಪನೆ ಆಗಿದ್ದಾವೆ ಅಂತ ಕೇಳಬೇಕು. ಅಂದರೆ ಯಾವ್ಯಾವ ಆ್ಯಕ್ಟ್ರ ಪ್ರಕಾರ ಯಾವ್ಯಾವ ಬಾಡಿಗಳು ರಚನೆ ಆಗ್ತವೆ ಅನ್ನುವಂಥದ್ದನ್ನು ಕೂಡ ನೀವು ನೆನಪಿಟ್ಕೋಬೇಕು ಗೆಳೆಯರೆ. ಹಾಗಾದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆ್ಯಕ್ಟಲ್ಲಿ ಯಾವ್ಯಾವ ಬಾಡಿಗಳು ರಚನೆ ಆಗಿದ್ದಾವೆ ನಿಮ್ಗೆ ಗೊತ್ತು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆಯಲ್ಲ, ಇದು ಇದರ ಪ್ರಕಾರ ಆಗಿದೆ. ಅದೇ ರೀತಿಗೆ ಇದು ಸೆಂಟ್ರಲ್ ಜೂ ಅಥಾರಿಟಿ ಇದೆಯಲ್ಲ, ಇದು ಕೂಡ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂಡರದಲ್ಲಿ ಆಗಿದೆ. ಅದೇ ರೀತಿಯಾಗಿ ವರ್ಲ್ಡ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಕೂಡ ಅಂತ ಇದೆ ಈ ವೈಲ್ಡ್ ಲೈಫ್ದು, ಅದು ಕೂಡ ಅಂದರೆ WCCB ಇದೆ.
NBWL ಕೂಡ ಇದೆ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ಇದೆ, ಅದು ಕೂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬೋರ್ಡುಗಳ ಅಂಡರ್ದಾಗ ರಚನೆ ಆಗಿದೆ. ಈ ರೀತಿ ಬೋರ್ಡುಗಳು ಕೂಡ ನೆಂಟರಲಾಗು. ಅದೇ NGT ಇದೆಯಲ್ಲ, NGT ಯಾವ ಕಾಯ್ದೆ ಮುಖಾಂತರ ರಚನೆ ಆಗಿದೆ ಹೇಳ್ತೀರಾ? ಅದು ಪರಿಸರ ಸಂರಕ್ಷಣಾ ಕಾಯ್ದೆಯ ಒಂದು ಕಾಯ್ದೆ ಅಡಿಯಲ್ಲಿ 2010ರಲ್ಲಿ ರಚನೆಯಾಗಿದೆ ಅಂತ ಹೇಳಬೇಕು. ಬನ್ನಿ ನೋಡೋಣ ಇದರ ಇಸ್ವಿಗಳನ್ನು. ವಾಯು ಸಂರಕ್ಷಣಾ ಕಾಯ್ದೆ ಯಾವಾಗ ಹೇಳ್ರಿ? ವಾಯುವನ್ನು ಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ಕಾಯ್ದೆ ಬಂದಿರೋದು 1981 ಅಂತ. ಹಾಗಾದರೆ ಫಸ್ಟ್ ಯಾವುದಾತ್ರಿ? ಒಂದಾಯಿತು. ಎಲ್ಲಿ ಆಪ್ಷನ್ಸ್ ಇದೆ? ಕೇವಲ A ಮತ್ತು B ಎಲ್ಲಿದೆ? ಹಾಗಾದರೆ C ಮತ್ತು D ಆಗಲ್ಲ. ಇನ್ನು ಎರಡನೇದು ಯಾವ್ದು ಮ್ಯಾಚ್ ಮಾಡ್ತೀರಿ ಅಂತ ಕೇಳಿದ್ರೆ 3 ಮ್ಯಾಚ್ ಮಾಡಬೇಕು. ಹಾಗಾದರೆ ಆಪ್ಷನ್ಸ್ C ನೋಡಿ, ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ B ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ರಿಯೋ ಡಿ ಜನೈರೋ ಒಳಗೆ ಭೂ ಶೃಂಗಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಹೇಳ್ತಾರೆ. ಏನಿದು? ಅಜೆಂಡಾ 21 ಈ ಶೃಂಗಸಭೆಯಲ್ಲಿ ಅಭಿವೃದ್ಧಿಪಡಿಸಲಾದ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ಕ್ರಿಯಾ ಯೋಜನೆಯ ದಾಖಲೆಯಾಗಿದ್ದು ಇದು ಸರ್ಕಾರಗಳ ಮೇಲೆ ಶಾಸನಬದ್ಧವಾಗಿದೆ ಅಂತ ಹೇಳ್ತಾರೆ. ಶಾಸನಬದ್ಧವಾಗಿಲ್ಲ, ಇದು ನಾಟ್ ಬೈಂಡಿಂಗ್. ಹೌದಾ? ಇದು ಗೊತ್ತಿರಲಿ. ಹಂಗಾದ್ರೆ ಇದೇನಾಯಿತು? ತಪ್ಪಾಯಿತು. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಚೌಕಟ್ಟಿನ ಸಮಾವೇಶದ ಸೆಕ್ರೆಟರಿಯೇಟ್ ಏನೈತಪ್ಪ ಅಂದ್ರೆ ಜರ್ಮನಿಯ ಬಾನ್ನಲ್ಲಿದೆ ಅಂತ ಹೇಳ್ತಿದ್ರೆ. ಹಾಗಾದರೆ ಉತ್ತರ ಏನಾಗುತ್ತೆ? ಇದೆ ಕೇವಲ 2 ಮಾತ್ರ ಸರಿ ಆಗುತ್ತದೆ ಅಂಥೇಳಿ ನಿಮಗೆ ಗೊತ್ತಿರಲಿ ಗೆಳೆಯರೇ. ಹಾಗಾದರೆ ಈ ಭೂ ಶೃಂಗಸಭೆ ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಭೂ ಶೃಂಗಸಭೆಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ರಿಯೋ ಕಾನ್ಫರೆನ್ಸ್ ಅಂತ ಕರೀತಾರೆ. ಯಾವಾಗಾಯ್ತು ಇದು? 1992ರಲ್ಲಿ ಫಸ್ಟ್ ಟೈಮ್ ಆಯಿತು ಅಂತ ನಿಮ್ಗೆ ಗೊತ್ತಿರಲಿಲ್ಲ. ಹಾಗಾದರೆ ಅದಾದಂಥ 10 ವರ್ಷಕ್ಕೆ 2002ರಾಗ ಆಯಿತು. ಹಾಗಾದರೆ 2002ರಾಗ ಎಲ್ಲಾಯಿತು? ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ ಆಯಿತು. ಅದೇ ರೀತಿಯಾಗಿ ಈ ರಿಯೋ 20 ಆಯಿತು. ಯಾವಾಗ? 2012ರಲ್ಲಿ ಬಂತು ಗೆಳೆಯರಿದ. ಇದು ಎಲ್ಲಿ ಆಯಿತು? ಮತ್ತು ರಿಯೋ ಡಿ ಜನೈರೋದಲ್ಲಿ ಆಯಿತು. ಇದು ಮತ್ತು G40 ಅಂತ ಬರುತ್ತೆ 2022ರಲ್ಲಿ. 2022ರಲ್ಲಿ ಎಲ್ಲಿಯಾಗಿದೆ ಅಂತ ಕೇಳ್ತಾರೆ? UKದ ಮ್ಯಾಂಚೆಸ್ಟರಲ್ಲಿ ಆಗಿದೆ ಅಂತ ಹೇಳಬೇಕು ನೀವು. ಇವು ಇಂಪಾರ್ಟೆಂಟ್ ಇವ ಭೂ ಶೃಂಗಸಭೆಗಳಂತೇಳಿ ನೆನಪಿಟ್ಟುಕೋರಿ ಗೆಳೆಯರೇ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಜಲ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಗೆಳೆಯರೇ. ಹಂಗಾದ್ರೆ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ರಿಲೀಸ್ಡ್ ಬೈ ಯಾರೇ ಅಥವಾ ಪಬ್ಲಿಷ್ಡ್ ಬೈ ಯಾರೇ ಅಂತ ಕೇಳಿದ್ರೆ ಅದು ಯುನೆಸ್ಕೋದವರೇ ಆಗಿದ್ದಾರೆ ಅಂತ ಹೇಳಬೇಕು. ಯುನೆಸ್ಕೋದವ್ರು ರಿಲೀಸ್ ಮಾಡ್ತಾರೆ. ನೀವು ಇದನ್ನು ಗೆಸ್ ಮಾಡೋಕ್ಕೆ ಸುಖಿ ಆಗಿರಲ್ಲ ನಿಮಗೆ. ಹಾಗಾದರೆ ಗೆಳೆಯರೇ ಇನ್ನೂ ಪ್ರಶ್ನೆಗಳಿದ್ದಾವೆ, ಅವನುಗಳನ್ನು ಸಾಲ್ವ್ ಮಾಡ್ತೀನಿ. ಬನ್ನಿ. ಏನು ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಕೆಳಗಿನ ಯಾವ ಪ್ರಾಣಿಗಳು ಭಾರತದಲ್ಲಿ ನಶಿಸಿ ಹೋಗಿವೆ ಅಂತ ಕೇಳ್ತಾರೆ. ನಶಿಸಿ ಹೋದ ಪ್ರಾಣಿಗಳ ಒಂದು ಲಿಸ್ಟೇ ನಿಮ್ಮಲ್ಲಿ ಏನಿರ್ಬೇಕು ರೀ? ಗೊತ್ತಿರಬೇಕು. ಪ್ರಪಂಚದಲ್ಲಿ ಡೈನೋಸಾರ್ ಹೇಗೆ ಇಲ್ವೋ ಹಾಗೆ ಭಾರತದಲ್ಲಿ ಕೂಡ ಒಂದಿಷ್ಟು ಪ್ರಾಣಿಗಳು ಇಲ್ಲವೇ ಇಲ್ಲ. ಯಾವ್ಯಾವು? ಹಿಮಾಲಯನ್ ಕ್ವಿಲ್, ಮಲಬಾರ್ ಶಿವೆಟ್, ಗುಲಾಬಿ ತಲೆ ಬಾತುಕೋಳಿ, ಇವು ನಶಿಸಿ ಹೋಗ್ಯಾವ ಅಂತ ಅದ್ರಾಗ ಆಪ್ಷನ್ಸ್ ಕೊಟ್ಟಿದ್ದಾರೆ. 1 2 1 2 3 1 2 ಅಂತ ಹೇಳಿ. ಇವು ಮೂರು ಕೂಡ ಏನಾಗ್ಯಾವ ಅಂತ ಕೇಳಿದ್ರೆ ಭಾರತದಲ್ಲಿ ನಶಿಸಿ ಹೋಗ್ಯಾವ ಅಂತ ಹೇಳಬೇಕು. ಹಾಗಾದರೆ ಡಿ ಅದಕ್ಕೆ ಉತ್ತರ ಸರಿಯಾದ ಉತ್ತರವಾಗುತ್ತದೆ ಗೆಳೆಯರೆ. ಹಾಗಾದರೆ ಈ ಹಿಮಾಲಯನ್ ಕ್ವಿಲ್ ಅಂದರೆ ಇದೊಂದು ಹಕ್ಕಿ, ಇದು ಉತ್ತರಾಖಂಡ ಮಸೂರಿಯಲ್ಲಿ ಅಲ್ಲಿ ಕಂಡು ಬರ್ತಾ ಇತ್ತು. ಇದನ್ನು ಭಾಳ ಸರ್ಚ್ ಮಾಡಿದ್ರೆ ಇತ್ತೀಚೆಗೆ ಅದು ಏನಾಗಲಿಲ್ಲ ಅಂದರೆ ಇದು ಎಲ್ಲಿ ಕಂಡು ಸಿಗಲೇ ಇಲ್ಲ. ಇದು ಅದರಿಗೆ ಮಲಬಾರ್ ಶಿವೆಟ್ ಇದೆ, ಇದು ವೆಸ್ಟರ್ನ್ ಘಾಟ್ಸಲ್ಲಿ ಇತ್ತಿದು, ಇತ್ತೀಚೆಗೆ ಇದು ಕಾಣ್ತಾನೆ ಇಲ್ಲ. ಅದೇ ರೀತಿಯಾಗಿ ಗುಲಾಬಿ ತಲೆ ಬಾತುಕೋಳಿ ಇದೆಯಲ್ಲ, ಬೇಟೆಗಾರಿಕೆಯಿಂದ ತನ್ನ ಆವಾಸ ಸ್ಥಾನದ ಆಕ್ರಮಣದಿಂದ 80 ವರ್ಷಗಳಿಂದ ಇದು ಕಾಣ್ತಾನೆ ಇಲ್ಲ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಭಾರತದಲ್ಲಿ ನಶಿಸುವ ಪ್ರಾಣಿಗಳು ಇವು ಮೂರು ಕೂಡ ನೀವು ಮೋಸ್ಟ್ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ. ಇನ್ನೇನು ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಭಾರತದ ಈ ಕೆಳಗಿನ ಯಾವ ಜೀವಗಳ ಮೀಸಲು ಯುನೆಸ್ಕೋ ರಕ್ಷಿತ ಜೀವಗಳ ಮೀಸಲು ಪಟ್ಟಿ ಭಾಗವಾಗಿಲ್ಲ? ನಮ್ಮಲ್ಲಿ ಬಯೋಸ್ಫಿಯರ್ ರಿಸರ್ವ್ ಒಟ್ಟು ಎಷ್ಟಿದ್ದಾವೆ ಸಂಖ್ಯೆ ಅಂತ ಕೇಳಿದ್ರೆ 12 ಇದ್ದಾವೆ. ಅದೇ ರೀತಿಯಾಗಿ ಯುನೆಸ್ಕೋ ರೆಕಗ್ನೈಸ್ ಮಾಡಿದ ಸಂಖ್ಯೆ ಈ ಬಯೋಸ್ಫಿಯರ್ ಎಷ್ಟು ಅಂತ ಕೇಳಿದರೆ 12. 12ನೇದೇ ಯಾವುದು ಅಂತ ಕೇಳಿದ್ರೆ ಪನ್ನ ಅಂತ ಹೇಳ್ತೀವಿ. ಹಾಗಾದರೆ ಫಸ್ಟ್ ಯಾವುದು 18 ಬಯೋಸ್ಫಿಯರ್ದಲ್ಲಿ ಅಂತ ಕೇಳಿದ್ರೆ ಯಾವುದ್ರಿ ಅಂತ ಕೇಳಿದ್ರೆ ನೀಲಗಿರಿ ಅಂತ ಹೇಳ್ತೀವಿ. ಯುನೆಸ್ಕೋ ರೆಕಗ್ನೈಸ್ ಮಾಡಿದ್ದು ಫಸ್ಟ್ ಕೂಡ ನೀಲಗಿರಿನೇ. ಹಾಗಾದರೆ ಅತಿ ದೊಡ್ಡ ಬಯೋಸ್ಫಿಯರ್ ಯಾವುದು? ಹೌದಾ? ಈ ಗಲ್ಫ್ ಆಫ್ ಕಚ್ಚನೇ ಏನ್ರಿ ಅಂತ ಕೇಳಿದ್ರೆ ಅತಿ ದೊಡ್ಡದು ಅಂತ ಹೇಳ್ತಾ ಇದ್ದೀನಿ. ನಾ ಇಲ್ಲಿವರೆಗೆ ನಿಮಗೆ ರೇಣುಕಾ ಅತಿ ಚಿಕ್ಕದು, ನಾನು ನಿಮಗೆ ರಾಮ್ಸರ್ ಸೈಟಲ್ಲಿ ಅತಿ ಚಿಕ್ಕದು ರೇಣುಕಾ ಅಂತ ಹೇಳಿದೆ, ದಯಮಾಡಿ ಕ್ಷಮೆ ಇರಲಿ. ಅದು ಬಯೋಸ್ಫಿಯರ್ದಲ್ಲಿ ಅತಿ ಚಿಕ್ಕದು ರೇಣುಕಾ ಅಂತ ಹೇಳಿ, ಅದು ರೇಣುಕಾ ಗೆಳೆಯರಿ. ಈಗ 12ರಲ್ಲಿ ಇದು ಮಾನಸ ಇದೆಯೇನ, ಶೇಷಾಚಲಂ ಇದೆಯೇನ,
ನೊಕ್ರೆಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈಗ ನಾವು 12ನ ಒಂದು ಸಾರಿ ನೋಡ್ಕೊಂಡು ಬರೋಣ, ಆಮೇಲೆ ಉತ್ತರವನ್ನು ನೀವು ಹೇಳೋರಂತೆ. ಹಾಗಾದರೆ ಯುನೆಸ್ಕೋ ರಕ್ಷಿತ ಜೀವಿಗಳ ಪ್ರದೇಶ 12 ಒಂದು ಲಿಸ್ಟ್ ಇದೆ. ಯಾವ ವರ್ಷ ಯಾವಲ್ಲಾಗಿದೆ ನೋಡಿರಿ. 2000 ಮೊದಲು ನೀಲಗಿರಿ ಆಗಿದೆ. ಆ ನೀಲಗಿರಿಯನ್ನು ನೀವು ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಎರಡನೇದು ತಮಿಳುನಾಡಿನ ಗಲ್ಫ್ ಆಫ್ ಮನ್ನಾರು, ಸುಂದರ್ಬನ್ಸ್ ಪಶ್ಚಿಮ ಬಂಗಾಳದ, ಉತ್ತರಾಖಂಡದ ನಂದಾದೇವಿ, ಅದೇ ರೀತಿ ಮಧ್ಯಪ್ರದೇಶದ ಪಚ್ಮಿರ್ಬಿ ಅಂಥೇಳಿ, ನೊಕ್ರೆಕ್ ನೋಡ್ರಿ ಮೇಘಾಲಯ ಅಲ್ಲಿ ಆಪ್ಷನ್ಸಲ್ಲಿದೆ. ಸಿಂಬ್ಲಿಪಾಲ್ ಇದೆ ಒಡಿಸ್ಸಾದು. ಈ ಅಚಾನ್ಕರ್ಮ ಮತ್ತು ಅಮರ್ಕಂಟಕ ಬಯೋಸ್ಫಿಯರ್ ಛತ್ತೀಸ್ಗಢ. ಓಕೆ, ಅಮರ್ಕಂಟಕ ನಾವು ಇವಾಗಲೇ ಮಧ್ಯಪ್ರದೇಶ ಹಾಕ್ತೀವಿ, ಅದು ಛತ್ತೀಸ್ಗಢಲ್ಲಿದೆ ಅಂತ ಹೇಳಬೇಕು. ಯಾವುದು ಬಯೋಸ್ಫಿಯರು ರಿಸರ್ವ್ ಗೊತ್ತಿರಲಿ. ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್, ಗ್ರೇಟ್ ನಿಕೋಬಾರು. ಅದೇ ರೀತಿ ಅಗಸ್ತ್ಯ ಮೇಲೆ ಕೇರಳ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿದೆ. ಕಾಂಚನಜುಂಗ ಇದೆಯಲ್ಲ ಉತ್ತರ ಮತ್ತು ಪಶ್ಚಿಮ ಸಿಕ್ಕಿಂ ಜಿಲ್ಲೆಗಳ ಭಾಗದಲ್ಲಿದೆ. ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಇತ್ತೀಚೆಗೆ ಘೋಷಣೆ ಆಗಿತ್ತು, ಇದು ಮಧ್ಯಪ್ರದೇಶದಲ್ಲಿ ಇದೆ. ಹಾಗಾದರೆ ಆಪ್ಷನ್ಸಲ್ಲಿ ಯಾವುದಿದೆ? ಕೇವಲ ನೊಕ್ರೆಕ್ ಒಂದು ಮಾತ್ರ ಇರೋದರಿಂದ ಆಪ್ಷನ್ಸ್ ಏನ್ರಿ ಅಂತ ಕೇಳಿದ್ರೆ 3 ಮಾತ್ರ ಉತ್ತರ ಆಗುತ್ತೆ ಅಂತ ಹೇಳಬೇಕು ಗೆಳೆಯರೆ. ಈ ಕೆಳಗಿನಗಳಲ್ಲಿ ಯಾವುದು ಕ್ಲೀನ್ ಏರ್ ಪ್ರೋಗ್ರಾಮ್ ಅನುಷ್ಠಾನದ ಮೇಲ್ವಿಚಾರಣೆ ಮಾಡುವ ಪೋರ್ಟಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಗೆಳೆಯರೆ. ಏನಿದೆ NCAP ಅಂತ ಹೇಳ್ತಾ ಇದ್ದೇನೆ. NCAP ಅಂತ ಕೇಳಿದರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. ಅದು ಆ ಪ್ರೋಗ್ರಾಮದ ಅನುಷ್ಠಾನದ ಮೇಲ್ವಿಚಾರಣೆ ಮಾಡುವಂತಹ ಒಂದು ಪೋರ್ಟಲ್ ಯಾವುದು ಅಂತ ಕೇಳಿದರೆ ಪ್ರಾಣ ಅಂತ ಹೇಳಬೇಕು. ಪ್ರಾಣ ಅಂದರೆ ಏನ್ರಿ ಅಂತ ಕೇಳಿದರೆ P ಅಂದ್ರೆ ಪೋರ್ಟಲ್ ಫಾರ್ ರೆಗ್ಯುಲೇಷನ್ ಆಫ್ ಏರ್ ಪೊಲ್ಯೂಷನ್ ಇನ್ ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ಹೇಳ್ತಾರೆ. ಈ ಪ್ರಾಣನ ಏನು ಮಾಡ್ತೈತಪ್ಪ ಅಂದ್ರೆ ಒಂದು ಪೋರ್ಟಲ್ಲು, ಇದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮನ್ನು ಅನುಷ್ಠಾನ ಮಾಡುವಂತಹ ಒಂದು ಪೋರ್ಟಲ್ ಆಗಿದೆ ಅಂಥೇಳಿ ನೀವು ನೆನಪಿಟ್ಬೇಕು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇತ್ತು ಕೇಳಿದ್ರೆ, ರಾಷ್ಟ್ರೀಯ ಜೀವ ವೈವಿಧ್ಯತೆ ಕಾಯ್ದೆ 2002ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಜೈವಿಕ ಸಂಪನ್ಮೂಲಗಳ ಬಳಕೆಗಾಗಿ ಮತ್ತು ಸಂಬಂಧಿತ ಜ್ಞಾನವನ್ನು ಪಡೆಯಲು ವಿದೇಶಿ ಪ್ರಜೆಗಳು ಮತ್ತು ಸಂಸ್ಥೆಗಳು ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರದಿಂದ ಪೂರ್ವಾನುಮತಿ ಪಡೆಯಬೇಕು ಎಂದು ಕಾಯ್ದೆಯು ಕಡ್ಡಾಯಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾಗಿದೆ. ರಾಜ್ಯ ಜೀವ ವೈವಿಧ್ಯ ಪ್ರಾಧಿಕಾರವು ಸ್ಥಳೀಯ ಜನರೊಂದಿಗೆ ಸಮಾಲೋಚಿಸಿ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಸಿದ್ಧಪಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯ ಜೀವ ವೈವಿಧ್ಯತೆ ಪ್ರಾಧಿಕಾರ ಅಲ್ಲ ಗೆಳೆಯರೆ. ಯಾವುದು ಅಂತ ಕೇಳಿದ್ರೆ ಪ್ರಾಧಿಕಾರ ಈ ಕೆಲಸ ಮಾಡೋದಿಲ್ಲ. ಜೀವ ವೈವಿಧ್ಯತೆ ನಿರ್ವಹಣಾ ಸಮಿತಿಗಳು ಅಂತ ಒಂದು ಕಮಿಟಿಗಳು ಬರ್ತವೆ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಗಳು. ಅವು ಏನು ಮಾಡ್ತಾವೆ ಅಂತ ಕೇಳಿದ್ರೆ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಸಿದ್ಧಪಡಿಸ್ತಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದರಲ್ಲಿ ಒಂದು ಮಾತ್ರ ಸರಿಯಾಗಿದೆ. ಆಪ್ಷನ್ಸ್ ಏನಪ್ಪ ಅಂದರೆ ಒಂದು ಮಾತ್ರ ಸರಿಯಾಗಿದೆ ಅಂತೇಳಿ ನಿಮ್ಗೆ ಗೊತ್ತಿರಲಿ. ಈ ನೆಕ್ಸ್ಟ್ ಒಂದು ಪ್ರಶ್ನೆ ಯಾವುದೇ ಹೇಳ್ತಿದ್ದಾರೆ, ಈ ಕೆಳಗಿನ ಯಾವ ಮಾಲಿನ್ಯಕಾರಕಗಳು ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕವನ್ನು ಭಾಗವಾಗಿದೆ ಅಂತ ಕೇಳ್ತಾ ಇದ್ದಾರೆ ಗೆಳೆಯರೆ. ಹಾಗಾದರೆ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಭಾಗವಾಗಿದ್ದು ಯಾವುದು? ಲೆಡ್ ಗೊತ್ತಿರಬೇಕು, ಮೀಥೇನ್ ಗೊತ್ತಿರಬೇಕು. ಆಪ್ಷನ್ಸ್ ಏನ್ರಿ ನೋಡ್ರಿ, ಲೆಡ್ ಮತ್ತು ಮೀಥೇನ್ 1 ಮತ್ತು 3ರಲ್ಲಿದೆ. ಹಾಗಾದರೆ 1 ಮತ್ತು 3 ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ. ಸಾರಿ, ಇದು 1 ಮತ್ತು 4 ಉತ್ತರ ಆಗುತ್ತದೆ. SO2 ಮೀಥೇನ್ ಆಗೋದಿಲ್ಲ. ಹಾಗಾದರೆ 1 ಮತ್ತು 4 ಆನ್ಸರ್ ಎಲ್ಲಿದೆ ನೋಡ್ರಿ, ಆಪ್ಷನ್ಸ್ ಬಿ ಯಲ್ಲಿದೆ ಗೆಳೆಯರೆ. ಹಾಗಾದರೆ ಗೆಳೆಯರೆ, ನಾವು ಇನ್ನೂ ಮುಂದುವರಿದ ಭಾಗ ಪಾರ್ಟ್ 2 ಆಗಿ ಮತ್ತೆ ರಿಲೀಸ್ ಮಾಡ್ತಾನೆ ಇರ್ತೀನಿ. ಈ ರೀತಿ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.